ಆರಂಭ ಮಾಡೋಣ. ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನ ಹೆಸರಿಡಿದು ಕರೆದೇನಲ್ಲ. ನೀನು ನನ್ನವನೇ, ನೀನು ನನ್ನವನೇ, ನೀವು ನನ್ನವನೇ. ನಮ್ಮ ಈ ಆರಾಧನೆಯ ಆರಂಭ ತಂದೆ, ಮಗ, ಪವಿತ್ರಾತ್ಮ ತ್ರೇಕ ದೇವರ ನಾಮದಲ್ಲಿ ಆರಂಭವಾಗಲಿ. ಆಮೆನ್. ನಾವು ಹಾಗೆ ನಿಂತುಕೊಂಡಿರುವಾಗ ದೇವರ ಮಹಿಮೆಗಾಗಿ ಹಾಡುವ ಸಂಗೀತದಲ್ಲಿ 85ನೆಯ ಸಂಗೀತ ಹಾಡೋಣ. 85ನೆಯ ಸಂಗೀತ. ಪ್ರೀತಿಯುಳ್ಳ ಕುರುಬ ಮಂದೆ ಕಾಯುವ ಕಂದ, ಏಸು ಸ್ವಾಮಿ ನಮ್ಮನ್ನು ಎಂದು ಕಾಯುವವನು. ಮೊದಲನೆಯ ಭಾಗವನ್ನು ಅನುಸರಿಸೋಣ. ದೇವರನ್ನು ಆರಾಧಿಸೋಣ. ಕೃತಜ್ಞತಾಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವರಿಗೆ ಆರಾಧಿಸೋಣ. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು?
ಕರುಣಿಸುವವನು ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿಟ್ಟೇವಲ್ಲ, ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಯೇಸು ಇಂತೆಂದನು, ಎಲೆ ಕಷ್ಟ ಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಕರ್ತನೇ, ನನ್ನ ಶರಣನೇ, ನನ್ನ ಮೋಕ್ಷಕರೇ, ನನ್ನ ಮಾತುಗಳು ನನ್ನನ್ನು ತ್ಯಾಗವೂ ನಿನಗೆ ಸಮರ್ಪಣವಾಗಿರಲಿ. ಆಮೆನ್. ಪ್ರೀತಿಯುಳ್ಳ ದೇವಜನರೇ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ. ಅದು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವುದು. ಆ ಕ್ಷಣಕಾಲ ಮೌನವಾಗಿದ್ದು ಒಳಕಾಲುಕೊಂಡು ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರ ಮುಂದೆ ನಮ್ಮ ಎಲ್ಲ ಬಲಹೀನತೆಗಳನ್ನ, ನಮ್ಮ ತಪ್ಪುಗಳನ್ನ ಒಪ್ಪಿಕೊಂಡು ವಿನಯದೊಡನೆ ಅರಿಕೆ ಮಾಡೋಣ. ಅವರು ತಮ್ಮ ಎಲ್ಲ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತ ಚಿತ್ತರಾಗಿ ನಿನ್ನನ್ನು ಸೇವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ.
ಸರಿಯಾಗಿ ಕುಳಿತುಕೊಳ್ಳುವಂತೆ. ಈಗ ಈ ಒಂದು ಪರಿಶುದ್ಧವಾದ ಆರಾಧನೆಗೆ ನೇಮಕವಾಗಿರುವಂತಹ ದೇವರ ವಾಕ್ಯ ಭಾಗವನ್ನ ತಿಳಿಸಿಕೊಳ್ಳೋಣ. ಮೊದಲನೇದಾಗಿ ಹಳೆ ಒಡಂಬಡಿಕೆಯ ಭಾಗ ಮತ್ತು ಪತ್ರಿಕಾ ಭಾಗದಿಂದ ದೇವರ ವಾಕ್ಯವು ಓದಲ್ಪಡುತ್ತದೆ. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡ ಮೊದಲನೆಯ ಪಾರಾಯಣದಲ್ಲಿ ಹಳೆಯೊಡಂಬಡಿಕೆಯಲ್ಲಿ ಆದಿಕಾಂಡ 30ನೇ ಅಧ್ಯಾಯ 1ರಿಂದ 15 ವಚನಗಳು ಪೂರ್ತಿಯಾಗಿದೆ. ಹಳೆಯೊಡಂಬಡಿಕೆಯಲ್ಲಿ ಆದಿಕಾಂಡ 30ನೇ ಅಧ್ಯಾಯ 1ರಿಂದ 15 ವಚನಗಳು ಪೂರ್ತಿಯಾಗಿದೆ. ದೇವರ ವಾಕ್ಯವನ್ನು ಆಲಿಸೋಣ. ಯಾಕೋಬನು ತನ್ನ ಮನೆಯಲ್ಲಿ ಅನ್ಯ ದೇವರುಗಳ ಪೂಜೆಯನ್ನು ತಪ್ಪಿಸಿ ಬೇತಲಿಗೆ ಬಂದದ್ದು. ದೇವರು ಯಾಕೋಬನಿಗೆ, ನೀನು ಈ ಸ್ಥಳವನ್ನು ಬಿಟ್ಟು ಬೆಟ್ಟ ಹತ್ತಿ ಬೇತಲಿಗೆ ಹೋಗಿ ಅಲ್ಲೇ ವಾಸ ಮಾಡು. ನೀನು ನಿನ್ನ ಅಣ್ಣನಾದ ಏಸರ ಮಗಳಿಂದ ಓಡಿ ಹೋದ ಕಾಲದಲ್ಲಿ ದೇವರು ಅಲ್ಲಿ ನಿಮಗೆ ದರ್ಶನ ಕೊಟ್ಟರಲ್ಲ, ಆತನಿಗಾಗಿ ಯಜ್ಞವೇದಿಯನ್ನು ಕಟ್ಟಿಸು ಎಂದು ಹೇಳಿದನು. ಆಗ ಯಾಕೋಬನು ತನ್ನ ಮನೆಯವರಿಗೂ ತನ್ನ ಸಂಗಡ ಇದ್ದವರೆಲ್ಲರಿಗೂ, ನಿಮ್ಮಲ್ಲಿರುವ ಅನ್ಯ ದೇವರುಗಳನ್ನು ತಳ್ಳಿಬಿಟ್ಟು ನಿಮ್ಮನ್ನು ಶುದ್ಧೀಕರಿಸಿಕೊಂಡು ಬಡಿ ವಸ್ತ್ರಗಳನ್ನು ಹಾಕಿಕೊಳ್ಳಿರಿ. ನಾವು ಬೇತಲಿಗೆ ಹೊರಟು ಹೋಗೋಣ. ಕಷ್ಟ ಕಾಲದಲ್ಲಿ ನನ್ನ ವಿಜ್ಞಾಪನೆಯನ್ನು ಲಾಲಿಸಿ ನಾನು ಹೋದ ಮಾರ್ಗದಲ್ಲೆಲ್ಲ ನನ್ನ ಸಂಗಡ ಇದ್ದ ದೇವರಿಗೆ ಅಲ್ಲಿ ಯಜ್ಞವೇದಿಯನ್ನು ಕಟ್ಟಿಸುತ್ತೇನೆ ಎಂದು ಹೇಳಿದನು. ಆಗ ಅವರು ತಮ್ಮಲ್ಲಿದ್ದ ಎಲ್ಲ ಅನ್ಯ ದೇವರುಗಳನ್ನು ತಮ್ಮ ಕಿವಿಗಳಲ್ಲಿದ್ದ ಗುರುಗಳನ್ನು ಯಾಕೋಬನಿಗೆ ಒಪ್ಪಿಸಲು ಅವನು ಅವುಗಳನ್ನು ಶೆಕೆಮ್ ಪಟ್ಟಣದ ಹತ್ತಿರವಿರುವ ಏಲಾ ವೃಕ್ಷದ ಬುಡದಲ್ಲಿ ಹೂಳಿಟ್ಟನು. ಆಮೇಲೆ ಅವರು ಪ್ರಯಾಣ ಮಾಡುತ್ತಿರುವಾಗ ದೇವರು ಹುಟ್ಟಿಸಿದ ಭಯವು ಸುತ್ತಮುತ್ತಲ ಊರುಗಳಲ್ಲಿ ಇದ್ದದರಿಂದ ಆ ಊರುಗಳವರು ಯಾಕೋಬನ ಮಕ್ಕಳನ್ನು ಹಿಂದಟ್ಟಿ ಬರಲಿಲ್ಲ. ಯಾಕೋಬನು ಅವನ ಸಂಗಡ ಇದ್ದ ಜನರೆಲ್ಲರೂ ಕಾನಾನ್ ದೇಶದಲ್ಲಿರುವ ಬೇತೇಲೆಂಬ ಲೂಜಿಗೆ ಮುಟ್ಟಿದರು. ಅವನು ತನ್ನ ಅಣ್ಣನ ಬಳಿಯಿಂದ ಓಡಿ ಹೋಗಲು ದೇವರು ಅಲ್ಲೇ ಅವನಿಗೆ ಪ್ರತ್ಯಕ್ಷನಾದದರಿಂದ ಅವನು ಅಲ್ಲಿ ಯಜ್ಞವೇದಿಯನ್ನು ಕಟ್ಟಿಸಿ ಆ ಸ್ಥಳಕ್ಕೆ ಏಲ್ ಬೇತೇಲ್ ಎಂದು ಹೆಸರಿಟ್ಟನು. ಅಲ್ಲಿ ಜಗತ್ಗಳ ದಾರಿಯೆಲ್ಲ ಹೆಬ್ಬರಳು ಸತ್ತು ಹೋಗಲು ಅವರು ಆಕೆಗೆ ಬೇತೇಲಿನ ತೆಕ್ಕಿನಲ್ಲಿರುವ ಅಲ್ಲೋನ್ ಮರದ ಬದಲಿ ಸಮಾಧಿ ಮಾಡಿ ಅದಕ್ಕೆ ಅಲ್ಲೋನ್ ಬಾಕೂತ್ ಎಂದು ಹೆಸರಿಟ್ಟರು. ದೇವರು ಅಬ್ರಹಾಮ ಇಸಾಕರಿಗೆ ಮಾಡಿದ ವಾಗ್ದಾನಗಳನ್ನು ಯಾಕೋಬನಿಗೂ ಮಾಡಿದರು. ಯಾಕೋಬನು ಪದ್ದನ್ ಅರಾಮಿನಿಂದ ಬಂದಾಗ ದೇವರು ತಿರುಗಿ ಅವನಿಗೆ ದರ್ಶನ ಕೊಟ್ಟು ಅವನನ್ನು ಆಶೀರ್ವದಿಸಿದನು. ದೇವರು ಅವನಿಗೆ, ನಿನ್ನ ಹೆಸರು ಯಾಕೋಬನಲ್ಲವೇ, ಇನ್ಮೇಲೆ ನೀನು ಯಾಕೋಬನೆನಿಸಿಕೊಳ್ಳದೆ ಇಸ್ರಾಯೇಲನೆನಿಸಿಕೊಳ್ಳಬೇಕು ಎಂದು ಹೇಳಿ ಅವನಿಗೆ ಇಸ್ರಾಯೇಲ ಎಂದು ಹೆಸರಿಟ್ಟನು. ಇದಲ್ಲದೆ ನಾನು ಸರ್ವಶಕ್ತನಾದ ದೇವರು, ನೀನು ಬಹಳ ಸಂತಾನವುಳ್ಳವನಾಗಿ ಹೆಚ್ಚು, ನಿನ್ನಿಂದ ಜನಾಂಗಗಳುಂಟಾಗುವುದು, ಅನೇಕ ಜನಾಂಗಗಳು ಅರಸರು ನಿನ್ನಿಂದ ಹುಟ್ಟುವರು. ನಾನು ಅಬ್ರಹಾಮ ಇಸಾಕರಿಗೆ ವಾಗ್ದಾನ ಮಾಡಿದ ದೇಶವನ್ನು ನಿನಗೂ ನಿನ್ನ ತರುವಾಯ ಬರುವ ನಿನ್ನ ಸಂತತಿಗೂ ಕೊಡುವೆನು ಎಂದು ಹೇಳಿ ತಾನು ಅವನ ಸಂಗಡ ಮಾತಾಡಿದ ಸ್ಥಳದಿಂದ ಮೇಲಕ್ಕೆ ಹೋದನು. ಯಾಕೋಬನು ತನ್ನ ಸಂಗಡ ದೇವರು ಮಾತಾಡಿದ ಸ್ಥಳದಲ್ಲಿ ಕಲ್ಲಿನ ಕಂಬವನ್ನು ನಿಲ್ಲಿಸಿ ಅದರ ಮೇಲೆ ಪಾನಕಾಭಿಷೇಕ ಮಾಡಿ ಎಣ್ಣೆ ಹುಯ್ದನು. ಅವನು ತನ್ನ ಸಂಗಡ ದೇವರು ಮಾತಾಡಿದ ಸ್ಥಳಕ್ಕೆ ಬೇತೇಲ್ ಎಂದು ಹೆಸರಿಟ್ಟನು ಎಂಬುವಂಥದ್ದು. ಈ ಪರಿಶುದ್ಧವಾದ ದಿನದ ಆರಾಧನೆಯಲ್ಲಿ ಪತ್ರಿಕಾ ಭಾಗದಲ್ಲಿ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 11ರಿಂದ 15 ವಚನಗಳು. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 11ರಿಂದ 15 ವಚನಗಳು.
ನಾವು ತೋರದಿಂದ ಸಮುದ್ರ ಪ್ರಯಾಣ ಮಾಡಿ ನೆಟ್ಟಗೆ ಸಮುದ್ರಕ್ಕೆ ಬಂದು ಮರುದಿನ ನೆಯಾಪೋಲಿಗೆ ಸೇರಿ ಅಲ್ಲಿಂದ ಫಿಲಿಪಿಗೆ ಮುಟ್ಟಿದೆವು. ಫಿಲಿಪಿ ಎಂಬುದು ಮೆಕೆದೋನ್ಯದಲ್ಲಿ ಪ್ರಧಾನ ಪಟ್ಟಣವು ರೋಮಾಪುರದವರ ಒಂದು ಪ್ರವಾಸ ಸ್ಥಾನವೂ ಆಗಿದೆ. ಈ ಪಟ್ಟಣದಲ್ಲಿ ನಾವು ಕೆಲವು ದಿವಸ ಇದ್ದೆವು. ನದಿ ತೀರದಲ್ಲಿ ದೇವರ ಪ್ರಾರ್ಥನೆ ನಡೆಯುವ ಸ್ಥಳ ಇರುವುದೆಂದು ನೆನೆಸಿ ಸ್ವಲ್ಪ ದಿನದಲ್ಲಿ ಊರ ಬಾಗಿಲಿನ ಹೊರಗೆ ಹೋಗಿ ಅಲ್ಲಿ ಕೂಡಿ ಬಂದಿದ್ದ ಸ್ತ್ರೀಯರ ಸಂಗಡ ಕೂತುಕೊಂಡು ಮಾತಾಡಿದೆವು. ನಮ್ಮ ಮಾತುಗಳನ್ನು ಕೇಳಿದವರಲ್ಲಿ ರುದ್ಯಳೆಂಬ ಒಬ್ಬ ಸ್ತ್ರೀಯು ಇದ್ದಳು. ಆಕೆ ಧೂಮ್ರ ವರ್ಣದ ವಸ್ತ್ರಗಳನ್ನು ಮಾರುವವಳು, ಸುವತೈಲ ಎಂಬ ಊರಿನವಳು, ದೇವಭಕ್ತಳು ಆಗಿದ್ದಳು. ಪೌಲನು ಹೇಳಿದ ಮಾತುಗಳಿಗೆ ಲಕ್ಷ್ಯ ಕೊಡುವುದಕ್ಕೆ ಕರ್ತನು ಆಕೆಯ ಹೃದಯವನ್ನು ತೆರೆದನು. ಆಕೆಯ ಮನೆಯವರೆಲ್ಲರೂ ದೀಕ್ಷಾಸ್ನಾನ ಮಾಡಿಸಿಕೊಂಡ ಮೇಲೆ ಆಕೆ ನಾವು ಕರ್ತನನ್ನು ನಂಬಿದವಳೆಂದು ನಿಶ್ಚಯಿಸಿಕೊಂಡಿದ್ದರೆ ನನ್ನ ಮನೆಯಲ್ಲಿ ಬಂದು ಇಳಿ ಎಂದು ಬೇಡಿಕೊಂಡು ನಮ್ಮನ್ನು ಬಲವಂತ ಮಾಡಿದಳು ಎನ್ನುವುದು. ನಾವೆಲ್ಲರೂ ಎದ್ದು ನಿಂತು ಹಾಡುವ ಸಂಗೀತದಲ್ಲಿ 145ನೆಯ ಸಂಗೀತವನ್ನು ಹಾಡುವ. 145ನೆಯ ಸಂಗೀತ. ಯೆಹೋವ ಕೊಟ್ಟ ವೇದವು ಅಮೂಲ್ಯವಾದ ಸಂಪತ್ತು, ಪವಿತ್ರ ಶಿಲ್ಪಜನಕ್ಕೆ ಉತ್ಪತ್ತಿ ಸ್ಥಾನವಾಗಿದೆ. ಪಾಠಕ್ಕಾಗಿ ಆರಿಸಿಕೊಂಡಿರುವ ವೇದವಾಕ್ಯವು ಶ್ರೀ ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ ವಚನ 1 ರಿಂದ 6ರವರೆಗೆ. ಶ್ರೀ ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ ವಚನ 1 ರಿಂದ 6ರವರೆಗೆ. ನಾನು ನಿಜ ನಿಜವಾಗಿ ಹೇಳುತ್ತೇನೆ, ಕುರಿ ಹಟ್ಟಿಯೊಳಗಿಂದ ಬಾಗಲಿದ್ದ
ಮತ್ತೆಲ್ಲಿಂದಾದರೂ ಹತ್ತಿ ಬರುವವನು ಕಳ್ಳನೂ ಸುಳಿಕೊಳ್ಳುವವನೂ ಆಗಿದ್ದಾನೆ. ಬಾಗಿಲಿಂದ ಒಳಗೆ ಬರುವವನು ಆ ಕುರಿಗಳ ಹುಡುಗನು. ಬಾಗಿಲು ಕಾಯುವವನು ಅವನಿಗೆ ಬಾಗಿಲನ್ನು ತೆರೆಯುತ್ತಾನೆ. ಕುರಿಗಳು ಅವನ ಸ್ವರಕ್ಕೆ ಕಿವಿಗೊಡುತ್ತವೆ. ಅವನು ಸ್ವಂತ ಕುರಿಗಳನ್ನು ಹೆಸರಿಯಲ್ಲಿ ಕರೆದು ಹೊರಗೆ ಬಿಡುತ್ತಾನೆ. ಸ್ವಂತ ಕುರಿಗಳನ್ನೆಲ್ಲ ಹೊರಗೆ ಬಿಟ್ಟ ಮೇಲೆ ತಾನು ಅವುಗಳ ಮುಂದೆ ಹೋಗುತ್ತಾನೆ. ಕುರಿಗಳು ಅವನ ಸ್ವರವನ್ನು ತಿಳ್ಕೊಂಡು ಅವನ ಹಿಂದೆ ಹೋಗುತ್ತವೆ. ಅವು ಅನ್ಯನ ಸ್ವರವನ್ನು ತಿಳಿಯುವುದಿಲ್ಲ. ಅನ್ಯನ ಹಿಂದೆ ಹೋಗದೆ ಅವನ ಬಳಿಯಿಂದ ಓಡಿ ಹೋಗುತ್ತವೆ. ಈ ಉಪಮಾನವನ್ನು ಯೇಸು ಅವರಿಗೆ ಹೇಳಿದನು. ಆದರೂ ಆತನ ಮಾತಿನ ಅರ್ಥವನ್ನು ಅವರು ಗ್ರಹಿಸಲಿಲ್ಲ ಎಂಬುದು. ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ಕೆಲವೊಂದು ಕುರ್ಚಿಯ ಗೀತೆಯನ್ನು ಹಾಡುವ ಮೂಲಕ ನಮ್ಮನ್ನು ನಾವು ದೇವರಿಗೆ ಸಮರ್ಪಣೆ ಮಾಡ್ತೇವೆ.
ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನಮ್ಮ ಹೃದಯದ ಧ್ಯಾನವು, ನಮ್ಮ ಮಾತುಗಳು ನಿನಗೆ ಸಮರ್ಪಕವಾಗಿರಲಿ. ದೇವರಾತ್ಮನು ಸಭೆಗೆ ಹೇಳುವುದನ್ನು ಕಿವಿಯುಳ್ಳವನು ಹೇಳಲಿ. ಆಮೇಲೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಕೃಪೆಯಿಂದ ನಾವು ಮತ್ತೊಂದು ವಾರದಲ್ಲಿ ಕೂಡಿ ಬರುವ ಹಾಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಪ್ರೀತಿಯುಳ್ಳ ದೇವಜನರೇ, ಈ ಸಬ್ಬತ್ ದಿನದಲ್ಲಿ ವಿಶೇಷವಾದಂತಹ ಆರಾಧನೆಯಲ್ಲಿ ದೇವರು ನಿಮ್ಮ ಮಧ್ಯದಲ್ಲಿ ದೇವರ ವಾಕ್ಯವನ್ನ ಹಂಚಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಹಾಗಾಗಿ ಮೊದಲಿಗೆ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಆನಂತರದಲ್ಲಿ ನನ್ನ ಅವಕಾಶವನ್ನು ಮಾಡಿಕೊಟ್ಟಂತಹ ಅಯ್ಯನವರಿಗೂ ಮತ್ತು ಸದಾಕಾಲನ ಸಮಿತಿಯವರಿಗೆ ನಾನು ಪೂರ್ವಕವಾದಂತಹ ವಂದನೆಗಳನ್ನು ತಿಳಿಸುವುದಾಗಿದ್ದೇನೆ. ಪ್ರೀತಿಯುಳ್ಳ ದೇವಜನರೇ, ಇಂದು ನಮಗಿರುವಂತಹ ಮುಖ್ಯ ವಿಷಯ
God, flock of Christ. ದೇವಚನರು ಮತ್ತು ಕ್ರಿಸ್ತನ ಮಂದೆ. ಬಹಳ ಪ್ರಾಮುಖ್ಯವಾಗಿ ಎರಡು ಪದಗಳನ್ನು ಗಮನಿಸುವಾಗ ದೇವಚನರು ಇದನ್ನು ನಾವು ಹರಡುವಿಕೆಯಲ್ಲಿ ಕೇಳುವಂತಹ ಒಂದು ಪದ. ಕ್ರಿಸ್ತನ ಮಂದೆ ಅದು ಹೊಸ ಒಡಂಬಡಿಕೆಗೆ ಬರುವಾಗ ಅಲ್ಲಿ ನಾವು ನೋಡುವಂತಹ ಒಂದು ಪದ. ಅಲ್ಲಿ ದೇವಜನರು ಯಾರು? ಇಸ್ರಾಯೇಲ್ ಜನರನ್ನ ನಾವು ದೇವಜನರೆಂಬುದಾಗಿ ಕರೀತೇವೆ. ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಕ್ರಿಸ್ತನನ್ನ ಯಾರೆಲ್ಲ ಹಿಂಬಾಲಿಸುತ್ತಾರೋ ಅವರನ್ನ ನಾವು ಕ್ರಿಸ್ತನ ಮಂದೆ ಎಂಬುದಾಗಿ ಹೇಳ್ತೇವೆ. ಹಾಗಾಗಿ ಒಡಂಬಡಿಕೆಯ ಭಾಗದಲ್ಲಿ ಅಬ್ರಹಾಮನ ಮೂಲಕ ಉಂಟಾದಂತಹ ಸಂತತಿ, ದೇವರು ಅಬ್ರಹಾಮನನ್ನು ಕರೆದು ಆತನಿಗೆ ಮಾಡಿದಂತಹ ವಾಗ್ದಾನ, ಒಡಂಬಡಿಕೆ, ನಾನು ನಿನಗೆ ಒಬ್ಬ ಮಗನನ್ನ ದಯಪಾಲಿಸ್ತೇನೆ, ನಿನ್ನ ಮೂಲಕ ಏನಾಗ್ತದೆ, ಒಂದು ಸಂತತಿ ಉಂಟಾಗ್ತದೆ, ನಿನ್ನ ಮೂಲಕ ಒಂದು ದೊಡ್ಡ ಜನಾಂಗ ಉಂಟಾಗ್ತದೆ. ರೀತಿಯಾಗಿ ಇಸಾಕನು ಹುಟ್ಟಿದಾಗ ದೇವರು ಒಂದು ಮಾತನ್ನ ಹೇಳ್ತಾರೆ ಅಬ್ರಹಾಮನಿಗೆ, ನೀನು ನಿನ್ನ ಮಗನಿಗೆ ಏನ್ ಮಾಡಬೇಕು, ಸ್ಮೃತಿ ಮಾಡಿಸ್ಬೇಕು. ಈ ಮೂಲಕ ನಿನ್ನಿಂದ ಹುಟ್ಟುವಂತಹ ಇತರ ಜನಾಂಗ ಯಾರಿದ್ದಾರೆ ಅವರೆಲ್ಲರೂ ಕೂಡ ಸ್ಮೃತಿ ಮಾಡಿ, ಈ ಮೂಲಕ ನೀವು ನನ್ನ ಜನರು ಎಂಬುದಾಗಿ ಎನಿಸಿಕೊಳ್ಳುವಿರಿ ಅಂತ ನೋಡಿ. ಕಾಲಾನಂತರದಲ್ಲಿ ಬರುವಾಗ, ಮೋಶೆಯ ಕಾಲಕ್ಕೆ ಬರುವಾಗ ದೇವರು ಏನ್ ಮಾಡ್ತಾರೆ, ಇಸ್ರಾಯೇಲರಿಗೆ ದಶಾಜ್ಞೆಗಳನ್ನ ಕೊಡ್ತಾರೆ, ನಿಬಂಧನೆಗಳನ್ನ ಕೊಡ್ತಾರೆ, ಆಜ್ಞೆಗಳನ್ನ ಕೊಡ್ತಾರೆ. ಆಗ ಅಲ್ಲಿ ದೇವರು ಹೇಳುವಂಥದ್ದು, ಯಾರು ನನ್ನ ಆಜ್ಞೆಗಳನ್ನ, ದಶಾಜ್ಞೆಗಳನ್ನ ಕೈಗೊಂಡು ನಡೀತೀರೋ ನೀವು ನನ್ನ ಪ್ರಜೆಯಾಗಿರುವಿರಿ. ಹಾಗಾದ್ರೆ ಯಾರು ದೇವಜನರು? ಆತನ ವಾಕ್ಯಗಳ ಪ್ರಕಾರ ನಡೆಯುವವರು. ಹೊಸ ಒಡಂಬಡಿಕೆಗೆ ಬರುವಾಗ ಹೊಸ ಸಮುದಾಯವಾಗಿ ಹುಟ್ಟಿಕೊಂಡಂತಹ ಯಾರೆಲ್ಲ ಯೇಸು ಕ್ರಿಸ್ತನನ್ನ ನಂಬಿ ದೀಕ್ಷಾ ಸ್ನಾನವನ್ನ ಪಡೆಯುತ್ತಾರೋ ಅವರು ಯಾರು? ಕ್ರಿಸ್ತನ ಮಂದೆ. ಲೆಕ್ಕದಲ್ಲಿ ಹೇಳುವಾಗ ಇದು ಹೊಸ ಆದಿಸಭೆಯಲ್ಲಿ ಉಂಟಾದಂತಹ ಸಭೆ ನನ್ನ ಕ್ರಿಸ್ತನ ಮಂದೆ ಎಂಬುದಾಗಿದೆ. ಪ್ರಸ್ತುತವಾಗಿ ನಾವು ಈಗ ನಮ್ಮ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಕ್ರಿಸ್ತನನ್ನ ಆರಾಧಿಸುತ್ತಾರೋ ಅವರೆಲ್ಲರೂ ಕೂಡ ಸಭೆಯಾಗಿ ಮಾರ್ಪಟ್ಟಿದೆ. ಗೋಚರ ಸಮುದಾಯವಾಗಿ ಇಂದು ನಾವು ದೇವರ ಆಲಯದಲ್ಲಿ ಕುಳಿತುಕೊಂಡು ಆತನನ್ನು ಆರಾಧಿಸುತ್ತಿದ್ದೇವೆ ಅಂದರೆ ನಾವು ಕ್ರಿಸ್ತನ ಸಭೆಯಾಗಿದ್ದೇವೆ, ಕ್ರಿಸ್ತನ ಸಮುದಾಯವಾಗಿದ್ದೇವೆ, ಕ್ರಿಸ್ತನ ಮಂದಿರವಾಗಿದ್ದೇವೆ. ಈ ಮೂಲಕ ದೇವರಿಂದ ಆರಿಸಲ್ಪಟ್ಟಂತಹ ಒಡಂಬಡಿಕೆಯಲ್ಲಿ ದೇವಜನರು, ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನನ್ನ ನಂಬಿದಂತಹ ಹೊಸ ಸಮುದಾಯ, ಈಗ ನಾವು ಆರಾಧನೆ ಮಾಡುತ್ತಿರುವಂತಹ ನಾವು ದೇವಜನರಾಗಿದ್ದೇವೆ, ಹೊಸ ದೇವ ಸಮುದಾಯವಾಗಿ ನಾವು ಇದ್ದಾಗಿದ್ದೇವೆ. ಹಾಗಾಗಿ ನಾವು ಓದಿದಂತಹ ವಾಕ್ಯ ಪರಿಚ್ಛೇದಗಳನ್ನ ಗಮನಿಸುವಾಗ ಆದಿಕಾಂಡ ಪುಸ್ತಕ 35ನೇ ಅಧ್ಯಾಯದಲ್ಲಿ ಬರುವಂತಹ ಯಾಕೋಬನ ಘಟನೆಯನ್ನ ಗಮನಿಸುವಾಗ ಯಾಕೆ ಈ ವಾಕ್ಯ ಭಾಗ ನಮಗೆ ಇಲ್ಲಿ ತಿಳಿಸಲ್ಪಟ್ಟಿದೆ? ವಿಶೇಷವಾಗಿ ನೋಡಿ 35ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರು ಯಾಕೋಬನಿಗೆ ನೀನು ಈ ಸ್ಥಳವನ್ನು ಬಿಟ್ಟು ಬೆಟ್ಟ ಹತ್ತಿ ಬೇತೇಲಿಗೆ ಹೋಗು ಎಂಬುದಾಗಿ. ಯಾಕೆ ದೇವರು ಬೇತೇಲಿಗೆ ಹೋಗಿ ಎಂಬುದಾಗಿ ಹೇಳ್ತಾರೆ? ದೇವರ, ಹೌದು, ಖಂಡಿತ ಹೌದು, ದೇವರ ಮನೆ. ಯಾಕೆ ದೇವರು ಬೇತೇಲಿಗೆ ಬಾ ಅಂತ ಹೇಳ್ತಾರೆ? ಹೋಗೋಣ ಇಲ್ಲ, ಬಹಳ ಸ್ಪೆಸಿಫಿಕ್ ಆಗಿ ಬೇತೇಲಿಗೆ ಬಾ. ಯಾಕೆ ದೇವರು ಯಾಕೋಬನಿಗೆ ದರ್ಶನವನ್ನು ಕೊಟ್ಟಂತಹ ಮೊದಲ ಬಾರಿಗೆ ತಾನು ಯಾರೆಂಬುದನ್ನು ಪ್ರಕಟ ಮಾಡಿದಂತಹ ಸ್ಥಳ. ಅಲ್ಲಿ ದೇವರು ಏನ್ ಮಾಡ್ತಾರೆ? ಯಾಕೋಬನಿಗೆ
ಮಾಡಿದಂತಹ ವಾಗ್ದಾನವನ್ನ ದೇವರು ನಂಬಿಗಸ್ತನಾಗಿ ಏನ್ ಮಾಡಿದ್ದಾನೆ, ನೆರವೇರಿಸಿದ್ದಾನೆ. ನಾವು 3ನೇ ವಚನದಲ್ಲಿ ನೋಡುವಾಗ ಯಾಕೋಬನು ಏಸಾವನನ್ನ ಸಂಧಿಸುವಂತ ಒಂದು ಘಟನೆ ಇದೆ. ಆತನು ತನ್ನ ಅಣ್ಣನ ಕೋಪಕ್ಕೆ ಗುರಿಯಾಗಿ ಓಡಿ ಬಂದಿರ್ತಾನೆ. ಆತನು ದೇವರ ಬಳಿಯಲ್ಲಿ ಪ್ರಾರ್ಥಿಸ್ತಾನೆ, ದೇವರೇ, ನಾನು ಅಣ್ಣನನ್ನ ಸಂಧಿಸಿ ನಾನು ಸಂತಾನವಾಗಬೇಕು, ಆತನ ಪ್ರೀತಿಯನ್ನ ನಾನು ಪಡೆದುಕೊಡ್ಬೇಕಂತ ಹೇಳುವಾಗ ಆತನು 33ನೇ ಅಧ್ಯಾಯದಲ್ಲಿ ತನ್ನ ಅಣ್ಣನನ್ನ ಸಂಧಿಸಿ ಅಪ್ಪಿಕೊಂಡು ಮುದ್ದಾಡಿ ಇಬ್ಬರು ಏನಾಗ್ತಾರೆ, ಮತ್ತೆ ಒಂದಾಗ್ತಾರೆ. ಆಮೇಲೆ ದೇವರು ಆತನಿಗೆ ಮಾಡಿದಂತಹ ವಾಗ್ದಾನ, ನಾನು ನಿನಗೆ ಆಸ್ತಿ ಅಂತಸ್ತು ಸಂಪತ್ತುಗಳನ್ನ ಹೇರಳವಾಗಿ ಅನುಗ್ರಹಿಸಿಕೊಡ್ತೇನೆ, ನೀನು ಏನ್ ಮಾಡ್ಬೇಕು, ನೀನ್ ಎಲ್ಲ ಕಡೆ ಹೋದಾಗಲೂ ಕೂಡ ನಾನು ನಿನ್ನ ಸಂಗಡ ಇರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ಇವರು ಅವೆಲ್ಲವನ್ನೂ ಕೂಡ ನೆರವೇರಿಸಿದ್ದಾರೆ. ತನ್ನ ಮಾವನ ಮನೆಯಲ್ಲಿ 14 ವರ್ಷಗಳ ಕಾಲ ಸೇವೆಯನ್ನ ಮಾಡಿ ತನ್ನ ಮಾವನಿಗಿಂತ 2ರಷ್ಟು ಪಟ್ಟು ಆಸ್ತಿಯನ್ನು ಸಂಪಾದನೆ ಮಾಡಿ ಆತನು ಅಣ್ಣನ ಬಳಿಗೆ ಬರುವುದು ಎಲ್ಲವೂ ಆಗಿದೆ. ಆಗ ಯಾಕೋಬನು ದೇವರ ಬಳಿಯಲ್ಲಿ ಆತನು ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ತಾನೆ, ಹರಿಕೆಯನ್ನು ಹೊತ್ತುಕೊಳ್ತಾನೆ. 28ನೇ ಅಧ್ಯಾಯ 21ನೇ ವಚನದಿಂದ ನಾವು ಗಮನಿಸುವಾಗ 28ನೇ ಅಧ್ಯಾಯದ 21ನೇ ವಚನದಿಂದ ಯಾರಾದ್ರೂ ಓದ್ತೀರಾ? ತಿರುಗಿ ನನ್ನನ್ನು ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯೆಹೋವನೇ ನನ್ನ ದೇವರಾಗಿರುವನು, ಮತ್ತು ನಾನು ಕ್ರಮವಾಗಿ ನಿಲ್ಲಿಸಿರುವ ಈ ಕಲ್ಲು ದೇವರ ಮನೆಯಾಗುವುದು. ಇದಲ್ಲದೆ ನಿನ್ನಿಂದ ನನಗೆ ಬರುವ ಎಲ್ಲ ಆಸ್ತಿಯಲ್ಲಿ 10ರ1 ಪಾಲನ್ನು ನಿನಗೆ ಸಮರ್ಪಿಸುತ್ತೇನೆಂಬುದಾಗಿ ಮಾತು ಕೊಡುತ್ತೇನೆ ಎಂದು ಹರಿಕೆ ಮಾಡಿಕೊಂಡನು. ಆ ಮಾತು ಈಗ ಏನ್ ಮಾಡ್ಬೇಕಾದ್ರೆ ಯಾಕೋಬನು ಅದಕ್ಕೆ ಬೇಥೇಲಿಗೆ ಬಾ, ಬೇಥೇಲಿಗೆ ಆಗ ಯಾಕೋಬನು ಏನ್ ಮಾಡ್ತಾನೆ, ತನ್ನ ಎಲ್ಲ ಪರಿವಾರದವರನ್ನ ಕರೆದುಕೊಂಡು ಬೇಥೇಲಿಗೆ ಬರುವಂಥದ್ದು. ಬಂದಾಗ 9ನೇ ವಚನದಿಂದ 35ನೇ ಅಧ್ಯಾಯದ 9ನೇ ವಚನದಿಂದ ಅಲ್ಲಿ ಮತ್ತೆ ದೇವರು ಆತನಿಗೆ ದರ್ಶನವನ್ನ ಕೊಟ್ಟು ಆತನಿಗೆ ಒಂದು ಹೊಸ ಹೆಸರನ್ನ ಕೊಡ್ತಾರೆ. ಅದೇನು? ಇಸ್ರಾಯೇಲ್. ಆ ಇಸ್ರಾಯೇಲ್ ಎನ್ನುವಂತಹ ಹೆಸರನ್ನ 32ನೇ ಅಧ್ಯಾಯದಲ್ಲಿ ಆತನು ಒಬ್ಬ ಪುರುಷನೊಟ್ಟಿಗೆ ಹೋರಾಟವನ್ನ ಮಾಡುವಾಗ ಆತನು ಕೊಡುವಂತಹ ಒಂದು ನಿನಗೆ ಈ ಹೆಸರು ಉಂಟಾಗ್ತದೆ ಎನ್ನುವುದಾಗಿ, ಅದು ಈಗ 35ನೇ ವಚನದಲ್ಲಿ ನೆರವೇರುತ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನ, ಮತ್ತೊಮ್ಮೆ ದೇವರು ವಾಗ್ದಾನವನ್ನ ಈ ಒಂದು ಅಧ್ಯಾಯದಲ್ಲಿ ಮಾಡುವಂಥದ್ದು, ಆದರೆ ಒಂದು ಹೊಸ ಹೆಸರನ್ನ ಕೊಡುವಂಥದ್ದು. ಯಾಕೋಬನಿಗೆ ಬಂದಂತಹ ಹೆಸರು ಇಸ್ರಾಯೇಲ್. ಆ ಇಸ್ರಾಯೇಲ ಎನ್ನುವಂತಹ ಹೆಸರು ಆತನಿಗೆ ಹುಟ್ಟಿದಂತಹ 12 ಜನರು ಯಾರಿದ್ದಾರೆ ಮಕ್ಕಳು, ಅವರು 12 ಕುಲಗಳಾಗಿ ಮಾರ್ಪಟ್ಟು ಇಸ್ರಾಯೇಲ್ ಜನಾಂಗ ಎಂಬುದಾಗಿ ಕರೆಸಿಕೊಳ್ತಾರೆ. ಇಸ್ರಾಯೇಲ್ ಜನ ಪ್ರತ್ಯೇಕರಾದರು. ಇವರನ್ನ ಮಾತ್ರ ಯಾಕೆ ದೇವರು ಆಯ್ಕೆ ಮಾಡಿಕೊಳ್ತಾರೆ? ಹಾಗಾದ್ರೆ ಬೇರೆ ಯಾರು ನನ್ನ ಮಕ್ಕಳಲ್ವಾ? ಹಾಗಾದ್ರೆ ದೇವರು ಪಕ್ಷಪಾತ ಮಾಡ್ತಾನ, ತಾರತಮ್ಯ ಮಾಡ್ತಾನ, ಭೇದ ಭಾವ ಮಾಡ್ತಾನ ಎಂಬಂತಹ ಹಲವು ಪ್ರಶ್ನೆಗಳು ಹುಟ್ಟಿಕೊಂಡದ್ದು ನಾವು ವಾಕ್ಯ ಭಾಗವನ್ನು ಓದುವಾಗಾದ್ರೆ ದೇವರು ಖಂಡಿತವಾಗಿ ಪಕ್ಷಪಾತ ಮಾಡುವವರಲ್ಲ. ಯಾಕೆಂದ್ರೆ ಆತನು ಒಂದು ಪ್ರತ್ಯೇಕವಾದ ಜನಾಂಗದಿಂದ ಇತರ ಜನರನ್ನು ಕೂಡ ದೇವರ ಬಳಿಗೆ ಕರೆತರುವಂತಹ ಕಾರ್ಯವನ್ನ ದೇವರು ಮಾಡ್ತಾರೆ. ಹಾಗಾಗಿ ಇಸ್ರಾಯೇಲ್ ಜನರನ್ನ ದೇವರು ಕಾರ್ಯ ತತ್ಪರರಾಗುವಂತೆ ಅವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಹೊರತು ಅವರು ನಿಷ್ಕ್ರಿಯರಾಗಿ ಇರುವುದಕ್ಕೆ ಅಲ್ಲ. ದೇವರನ್ನ ಆಯ್ಕೆ ಮಾಡಿಕೊಳ್ಳುವಂಥದ್ದು ದೇವರ ಮಹಿಮೆಯನ್ನ ಇತರ ಜನಾಂಗದವರಿಗೂ ಕೂಡ ತಿಳಿಸಬೇಕು. ಅವರ ಮಧ್ಯದಲ್ಲಿ ಆಗುವಂತ ಏನೇ ರಕ್ಷಣಾ ಕಾರ್ಯ ಆಗಲಿ, ಏನೇ ಅದ್ಭುತ ಕಾರ್ಯ ಆಗಲಿ, ದೇವರು ಅವರ ಮಧ್ಯದಲ್ಲಿ ಮಾಡುವಂತ ಎಲ್ಲ ಕಾರ್ಯಗಳು ಕೂಡ ಅದು ಇತರ ಜನರಿಗೆ ಮಾದರಿಯಾಗಿರಲಿ, ಅವರು ಕೂಡ ದೇವರ ಬಳಿಗೆ ಬರಲಿ ಎಂಬುದಾಗಿ ಆತನು ಈ ಕಾರ್ಯವನ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ದೇವರ ಜನರಾಗಿಸಲು ಇತರ ದೇವರ ಬಳಿಗೆ ಕರೆತರಲು ಇಸ್ರಾಯೇಲ್ ಜನರು ಆಯ್ಕೆಯಾಗಿದ್ದಾರೆ. ಪ್ರಿಯರೇ, ದೇವರು ತನ್ನ ಜನರಿಂದ ಬಯಸುವಂಥದ್ದು ವಿಧೇಯತೆ. ಯಾಕೋಬನು ಹೇಗೆ ದೇವ
ದೇವರಿಗೆ ಬಹಳ ವಿಧೇಯತೆಯಿಂದ, ದೇವರಲ್ಲಿ ಭಯಭಕ್ತಿಯಿಂದ ಅದನ್ನು ಜೀವಿಸಿದ್ದಾನೆ. ಆತನು ಹೇಳಿದಂತಹ ಮಾತುಗಳಿಗೆ ಸರಿಯಾಗಿ ಅದು ನಡೆದಿದೆ. ಬಂದು ದೇವರನ್ನ ಏನ್ ಮಾಡ್ತಾನೆ, ಇಲ್ಲಿ ಆರಾಧನೆ ಮಾಡಿ ಅಲ್ಲಿ ಕಲ್ಲಿನ ಕಂಬವನ್ನ ನಿಲ್ಲಿಸಿ ಅದಕ್ಕೆ ಎಣ್ಣೆಯನ್ನು ಒಯ್ಯುವ ಮುಖಾಂತರವಾಗಿ ಅದಕ್ಕೆ ಪಾನಕಾಭಿಷೇಕ ಮಾಡಿ ಅದಕ್ಕೆ ಬೇತೇಲ್ ಎಂಬುದಾಗಿ ಪುನಃ ದೇವರು ಕೊಟ್ಟ ಮಾತಿಗೆ ಅದನ್ನು ನಿರ್ವಹಿಸಿದ್ದಾನೆ. ಹಾಗೆ ಯಾಕೋಬನು ಕೂಡ ದೇವರಿಗೆ ಕೊಟ್ಟ ಅರಿಕೆಯನ್ನು ಆತನು ನೆರವೇರಿಸುವಂತ ಒಂದು ಕಾರ್ಯವನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೂಡ ನಾವು ಯಾವುದಕ್ಕೂ ಕೂಡ ಮೊದಲ ಆದ್ಯತೆಯನ್ನು ಕೊಡದೆ ಮೊದಲು ನಾವು ದೇವರಿಗೆ ಆದ್ಯತೆಯನ್ನು ಕೊಡಬೇಕು. ಯಾವಾಗ ನಾವು ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆಯುತ್ತೇವೋ ಆಗ ನಾವು ದೇವರ ಮಕ್ಕಳಾಗ್ತೇವೆ. ಅದೇ ರೀತಿಯಾಗಿ ನಾವು ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ ಮೊದಲ 6 ವಚನಗಳನ್ನ ಗಮನಿಸುವಾಗ ಸ್ವಾಮಿಯಲ್ಲಿ ಒಂದು ಉಪಮಾನವನ್ನ ಹೇಳ್ತಾನೆ, ಕುರುಬ ಮತ್ತು ಕುರಿಗಳ ವಿಚಾರವಾಗಿ. ಹಳೆ ಒಡಂಬಡಿಕೆಯ ಭಾಗದಲ್ಲಿ ದೇವರು ಕುರುಬನಾದರೆ ಇಸ್ರಾಯೇಲ್ ಜನಾಂಗ ಕುರಿಗಳಾಗ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಕುರುಬನಾದರೆ ಅಲ್ಲಿ ಬರುವಂತಹ ಹಿಂಬಾಲಕರೆಲ್ಲರೂ ಕೂಡ ಕುರಿಗಳು. ಹಾಗಾಗಿ ಕೀರ್ತನ ಪುಸ್ತಕದಲ್ಲಿ ದಾವೀದನು ಹೇಳ್ತಾನೆ 23ನೇ ಅಧ್ಯಾಯದಲ್ಲಿ, ಯೆಹೋವನು ನನಗೆ ಕುರುಬರು ಕೊಡಬೇಕಂತ. ಅನೇಕ ಭಾಗಗಳಲ್ಲಿ ದೇವರ ಕುರಿತಾಗಿ ಅದು ನಮ್ಮ ಕುರುಬನೆಂಬುದಾಗಿ ಬಹಳ ವಾಕ್ಯಗಳನ್ನ ನಾವು ನೋಡ್ತೇವೆ. ಹಾಗಾಗಿ ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನು ಕುರುಬ, ಆತನನ್ನು ಹಿಂಬಾಲಿಸುವವರು ಪ್ರಸ್ತುತವಾಗಿ ನಾವು ನೋಡುವಾಗ ಈಗಿನ ಸಭೆಯನ್ನ ನಾವು ಆತನ ಮಂದಿ ಆಗಿದ್ದೇವೆ, ಆತನ ನಮ್ಮ ಕುರುಬನಾಗಿದ್ದಾನೆ. 2 ವಿಷಯಗಳನ್ನ ನಾವು ಇಲ್ಲಿ ಗಮನಿಸಬೇಕು. ಸ್ವಾಮಿಯಲ್ಲಿ ಹೇಳ್ತಾರೆ, ಕುರಿಗಳು ಮುಂದಿನ ಭಾಗದಿಂದ ಬಾರದೆ ಮತ್ತೆಲ್ಲಿಂದಾದರೂ ಬರುತ್ತವೆ ಎಂಬುದಾಗಿ. ಕುರಿಗಳು ತನ್ನ ಕುರುಬನ ಸ್ವರವನ್ನ ಮಾತ್ರವೇ ಕೇಳ್ತವೆ ಹೊರತು ಸುಳ್ಳು ಕುರುಬನ ಸ್ವರವನ್ನ ಕೇಳುವುದಿಲ್ಲ ಎಂಬುದಾಗಿ. ಹಾಗಾಗಿ ನಾವು 2 ವಿಷಯಗಳನ್ನ ಗಮನಿಸಬೇಕು, 2 ವಿಷಯಗಳನ್ನ ಅನುಸರಿಸಬೇಕು. ಒಂದು ಕಿವಿ ಕೊಡುವಂಥದ್ದು, ಇನ್ನೊಂದು ಹಿಂಬಾಲಿಸುವಂಥದ್ದು. ಕುರಿಗಳು ಕುರುಬನ ಸ್ವರಕ್ಕೆ ಕಿವಿ ಕೊಡ್ತಾರೆ. ಯೇಸು ಯಾವಾಗಲೂ ಕೂಡ ಜನರಿಗೆ ಅರ್ಥವಾಗುವಂತಹ ಬೋಧನೆಯನ್ನಾದರೂ ಮಾಡ್ತಾರೆ. ಆಗ ಅಂದಿನ ಸಾಮಾಜಿಕ ಜೀವನದ ಕುರಿತಾಗಿ ಅದರ ಜನರು ತಮ್ಮ ದಿನನಿತ್ಯ ಜೀವನದಲ್ಲಿ ಉಪಯೋಗಿಸುವಂತಹ ಸಾಧನಗಳನ್ನು ಉಪಯೋಗಿಸಿಕೊಂಡು ಅದನ್ನು ಬೋಧನೆ ಮಾಡ್ತಾರೆ. ಉದಾಹರಣೆಗೆ ನಾವು ಮತ್ತಾಯ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನೋಡುವಾಗ ಅಲ್ಲಿ ಸಾಮ್ಯಗಳಲ್ಲಿ ಕೆಲವೊಂದು ವಸ್ತುಗಳನ್ನು ನೋಡ್ತೇವೆ. ಜನರಿಗೆ ಅರ್ಥವಾಗಬೇಕು, ಅದಕ್ಕೆ ಅವರ ಜೀವನದಲ್ಲಿ ಅವರು ಬಳಸುವಂತಹ ವಸ್ತುಗಳನ್ನೇ ಆತನು ತೆಗೆದುಕೊಂಡು ಪರಲೋಕ ರಾಜ್ಯದ ಕುರಿತಾಗಿ ಅದನ್ನು ಬೋಧನೆ ಮಾಡ್ತಾರೆ. ಹಾಗೆ ಇಲ್ಲಿ ಕೂಡ ಸ್ವಾಮಿ ಕುರುಬ ಮತ್ತು ಕುರಿಗಳನ್ನ ಇಟ್ಟುಕೊಂಡು ಆತನು ಬೋಧನೆಯನ್ನ ಮಾಡ್ತಾ ಇದ್ದಾನೆ. ಯಾಕೆ ಆತನು ಈ ಉಪಮಾನವನ್ನ ಬಳಸಿಕೊಂಡು ಅದನ್ನು ಬೋಧನೆಯನ್ನ ಮಾಡ್ತಾನೆ ಎಂಬುದಾಗಿ ನೋಡುವಾಗ, ಕುರಿಗಳು ಕುರುಬನ ಸ್ವರವನ್ನ ಕೇಳ್ತಾರೆ. ಹಾಗಾದ್ರೆ ನಾವು ಯಾರ ಸ್ವರವನ್ನ ಕೇಳ್ತೀವಿ? ಪ್ರಿಯರೇ, ಈ ಲೋಕದ ಸ್ವರಕ್ಕೆ ನಾವು ಕಿವಿಗೊಳ್ತೇವೆ, ಇಲ್ಲ ಸುಳ್ಳು ಪ್ರವಾದಿಗಳ ಬೋಧನೆಗಳಿಗೆ ನಾವು ಕಿವಿ ಕೊಡ್ತಾ ಇದ್ದೇವೆ, ತಪ್ಪು ಬೋಧನೆಗಳನ್ನ ಮಾಡುವಂತವರ ಕಿವಿಗೆ ನಾವು ಹೋಗ್ಬಿಡ್ತಾ ಇದ್ದೇವೆ. ಸತ್ಯ ವೇದ ಭಾಗ ಎಂಬುದಾಗಿ ನಾವು ದೇವರ ವಾಕ್ಯವನ್ನ ಓದ್ತೇವೆ. ಓದುವಾಗ ದೇವರು ನಮಗೆ ಜ್ಞಾನವನ್ನ ಕೊಟ್ಟಿದ್ದಾನೆ, ಯಾವುದು ಸತ್ಯ ಯಾವುದು ನಿಜ ಎಂಬುದಾಗಿ. ಇನ್ನು ನಾವು ದೇವರ ವಾಕ್ಯವನ್ನ ಕೇಳದೆ ದೇವರ ವಾಕ್ಯಾನುಸಾರವಾಗಿ ನಡೆಯದೆ ನಾವೇನ್ ಮಾಡ್ತಾ ಇದ್ದೇವೆ? ಲೋಕದ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಹಾಗಾಗಿ ಕ್ರಿಸ್ತನ ಮಂದಿಯಾಗಿ ಕ್ರಿಸ್ತನ ನಾವು ಕುರಿಗಳಾಗಿ ಆತನ ಏನು, ಅದರ ಸ್ವರ ಏನೆಂಬುದನ್ನು ನಮಗೆ ಚೆನ್ನಾಗಿ ಗೊತ್ತಿದೆ. ಅದನ್ನು ಗ್ರಹಿಸುವಂತಹ ವಿವೇಚನೆ ದೇವರು ನಮಗೆ ಕೊಟ್ಟಿದ್ದಾನೆ. ಆದುದರಿಂದ ಯಾಕೆಂದ್ರೆ ಕ್ರಿಸ್ತನ ನಮ್ಮಲ್ಲಿ ಯಾವಾಗಲೂ ಕೂಡ ನಮಗೆ ಅಪಾಯ ಬಂದಾಗ ಅದನ್ನು ಕಾಪಾಡ್ತಾನೆ.
ಅಪಾಯ ಬಂದಾಗ ನಮ್ಮನ್ನ ಸಂರಕ್ಷಣೆ ಮಾಡ್ತಾರೆ. ಹಸಿವಾದಾಗ ಆಹಾರವನ್ನು ಒದಗಿಸುವಂತಹ ದೇವರಾತನಾಗಿದ್ದಾನೆ. ನಮ್ಮ ಮೇಲೆ ಅಪಾರವಾದಂತಹ ಕಾಳಜಿ ಪ್ರೀತಿಯನ್ನು ನಮಗೆ ಆತನು ಕೊಡುವಂತನಾಗಿದ್ದಾನೆ. ಆದ್ದರಿಂದ ನಾವು ಆತನ ಸ್ವರಕ್ಕೆ ಮಾತ್ರ ಕಿವಿಗೊಡಬೇಕು. ಆದ್ದರಿಂದ ನಾವು ಲೋಕದ ರೀತಿಯಲ್ಲಿ ಜೀವಿಸಿದರೆ ಸುಳ್ಳು ಬೋಧಕರ ಕಿವಿಗೆ ನಾವು ಹೋಗಬಾರದು. ಕ್ರಿಸ್ತನ ಬೋಧನೆಯನ್ನ ಸತ್ಯವಾಗಿ ತಿಳಿಸುವಂತವರ ಕಿವಿಗೆ ನಾವು ಹೋಗಬೇಕಾಗಿದೆ. ಎರಡನೇದಾಗಿ ಹಿಂಬಾಲಿಸುವುದು. ಕುರಿಗಳು ಕುರುಬನನ್ನ ಮಾತ್ರ ಹಿಂಬಾಲಿಸ್ತದೆ. ಆತನ ಹಿಂದೆ ಮಾತ್ರ ಹೋಗ್ತದೆ ಹೊರತು ಇತರರ ಹಿಂದೆ ಅದು ಹೋಗುವುದಿಲ್ಲ. ಹಾಗಾಗಿ ಒಡಂಬಡಿಕೆ ಭಾಗದಲ್ಲಿ ನಾವು ಈಗ ತಾನೇ ಓದಿದಂತಹ ಯಾಕೋಬನು ಕೂಡ ಅಷ್ಟೇ ದೇವರ ಮಾತಿಗೆ ಸ್ವರ ಕೊಟ್ಟು ಆತನ ಆಜ್ಞೆಗಳನ್ನ ಕೈಗೊಂಡು ಆತನಿಗೆ ವಿಧೇಯನಾಗಿ ಜೀವಿಸಿ ಆತನನ್ನ ಆರಾಧಿಸಿದ್ದರಿಂದ ಆತನಿಗೆ ಇಸ್ರಾಯೇಲ್ ಎಂಬ ಹೆಸರು ಉಂಟು. ಹಾಗೆ ನಾವು ಕೂಡ ದೇವರನ್ನ ಹಿಂಬಾಲಿಸೋಣ, ಆತನ ಸ್ವರಕ್ಕೆ ಕಿವಿ ಕೊಡೋಣ. ಸ್ವರಕ್ಕೆ ಕಿವಿ ಕೊಟ್ಟರೆ ಮಾತ್ರ ಅಂದ್ರೆ ದೇವರ ವಾಕ್ಯವನ್ನ ನಾವು ಕೇಳಿಸಿಕೊಂಡ್ರೆ ಮಾತ್ರವಲ್ಲ ನಾವು ದೇವರ ಮಕ್ಕಳಲ್ಲ, ಬದಲಾಗಿ ಆ ವಾಕ್ಯದ ಪ್ರಕಾರವಾಗಿ ನಾವು ಅನುಸರಿಸಬೇಕು, ಆ ವಾಕ್ಯದ ಪ್ರಕಾರವಾಗಿ ಜೀವಿಸಬೇಕು. ಅದನ್ನೇ ನಾವು ಹಿಂಬಾಲಿಸುವುದು. ಆಗ ಮಾತ್ರ ನಾವು ದೇವರ ಮಕ್ಕಳಾಗಿ ಜೀವಿಸ್ತೇವೆ. ನಮ್ಮ ಜೀವಿತದಲ್ಲಿ ರೋಲ್ ಮಾಡೆಲ್ ಎಂಬುದಾಗಿ ಇರ್ತಾರೆ. ಆದರೆ ನಾವು ಯಾವಾಗಲೂ ಕೂಡ ಈ ಲೋಕದ ನಾಯಕರನ್ನ, ಸೆಲೆಬ್ರಿಟಿಗಳನ್ನ ನಾವು ಅನುಸರಣೆ ಮಾಡ್ತಾ ಇದ್ದೇವೆ. ಅವರನ್ನೇ ನಮಗೆ ಮಾದರಿಯಾಗಿ ಇಟ್ಟುಕೊಂಡು ಜೀವನ ಮಾಡ್ತಾ ಇದ್ದೇವೆ. ಅದೇ ಅವರೆಲ್ಲರಿಗಿಂತ ರೋಲ್ ಮಾಡೆಲ್ ಯಾರಂದ್ರೆ ನಮ್ಮ ಯೇಸು ಕ್ರಿಸ್ತನಾಗಿದ್ದಾನೆ. ಆ ಯೇಸು ಕ್ರಿಸ್ತನು ನಮಗೆ ಇಂದಿನವರೆಗೂ ಕೂಡ ನಮಗೆ ಮಾದರಿಯುತ್ತ ವ್ಯಕ್ತಿ. ಪ್ರತಿಯೊಂದು ಘಟನೆಗಳಲ್ಲಿ, ಪ್ರತಿಯೊಂದು ಸೇವೆಯನ್ನು ಆತನು ಮಾಡುವಾಗ, ಪ್ರತಿಯೊಂದು ಬೋಧನೆಗಳನ್ನ ಮಾಡುವಾಗ ಆತನು ಬೋಧನೆ ಮಾತ್ರ ಮಾಡಲಿಲ್ಲ, ಆ ಪ್ರಕಾರವಾಗಿ ಆತನು ನಡೆದಿದ್ದಾನೆ. ಅದೇ ಪ್ರಕಾರ ತನ್ನ ಜೀವನದಲ್ಲಿ ತನ್ನ ಜನರಿಗೆ ತೋರಿಸಿದ್ದಾನೆ. ಶಿಷ್ಯರಿಗೂ ಕೂಡ ಅಷ್ಟೇ ಕಾಲುಗಳನ್ನು ತೊಳೆಯುವ ಮೂಲಕ ನೀವೇನ್ ಮಾಡಬೇಕು, ಹೀಗೆ ನಾವು ಆತನ ಮಕ್ಕಳಾಗಿ ದೇವರ ಕಾರ್ಯವನ್ನ ಮಾಡುವುದಕ್ಕಾಗಿ ಇಂದು ನಮಗೆ ಅನೇಕ ದಾರಿಯನ್ನ, ಪರಿಹಾರವನ್ನ ಆತನು ನಮಗೆ ತೋರ್ಪಡಿಸಿಕೊಟ್ಟಿದ್ದಾನೆ. ಅದೇ ಕಿವಿಗೊಡುವುದು, ಹಿಂಬಾಲಿಸುವುದು. ಯಾಕೆಂದರೆ ದೇವರು ನಮ್ಮನ್ನ ಪ್ರೀತಿಸ್ತಾನೆ, ದೇವರು ನಮ್ಮನ್ನ ಕಾಳಜಿ ಮಾಡ್ತಾನೆ. ಆದ್ರಿಂದ ನಾವು ದೇವರ ವಾಕ್ಯವನ್ನ ಕೇಳಿದಾಗ ಮಾತ್ರ ದೇವರ ಸ್ವರವನ್ನ ನಾವು ಕೇಳ್ತೇವೆ. ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾನೆ, ದೇವರು ನಮ್ಮೊಟ್ಟಿಗೆ ಜೀವಿಸ್ತಾನೆ. ಆತನ ಪ್ರಸನ್ನತೆಯನ್ನು ನಾವು ಅನುಭವ ಮಾಡುವಾಗ ಆತನು ನಮಗೆ ತಿಳಿಸ್ತಾನೆ. ಹಾಗೆ ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 10ರಿಂದ 15 ವಚನಗಳನ್ನು ನಾವು ಗಮನಿಸುವಾಗ ಪೌಲನ ಸುವಾರ್ತೆಯನ್ನ ಕೇಳಿ ಕ್ರಿಸ್ತನ ಮಂದಿಗೆ ಸೇರಿಸಲ್ಪಟ್ಟಂತಹ ಒಂದು ಕುಟುಂಬ, ಅದು ಅಲ್ಲಿ ರುದ್ರನ ಕುಟುಂಬವನ್ನ ಕಾಣುತ್ತೇವೆ. ಒಬ್ಬ ವ್ಯಾಪಾರವನ್ನ ಮಾಡುವಂತಹ ಸ್ತ್ರೀಯಾಗಿದ್ದಾಳೆ. ಯಾವ ರೀತಿಯ ವ್ಯಾಪಾರವನ್ನ ಆಕೆ ಮಾಡುವಳಾಗಿದ್ದಾಳೆ ಅಂದ್ರೆ 14ನೇ ವಚನದಲ್ಲಿ ಹೇಳ್ತದೆ, ಆಕೆ ದೂರ ವರ್ಣದ ವಸ್ತ್ರಗಳನ್ನ ಮಾರುವವಳು. ಹಾಗೆ ವ್ಯಾಪಾರ ಮಾಡಿಕೊಂಡು ಆಕೆ ಜೀವನ ಮಾಡಿದ ಬದಲಾಗಿ ದೇವರನ್ನು ಕೂಡ ಸಮಾನವಾಗಿ ಆರಾಧನೆ ಮಾಡ್ತಾರೆ. ದೇವರ ಭಕ್ತರಾಗಿದ್ದು ದೇವರಿಗೆ ವಿಧೇಯರಾಗಿ ಜೀವಿಸ್ತಾ ಇದ್ರು. ಆದರೆ ದೇವರನ್ನ ನಾವು ನಿಜವಾಗಿ ಕಂಡುಕೊಳ್ಳಬೇಕು ಅಂತ ನೋಡುವಾಗ ನಾವು ದೇಶ ಸ್ನಾನವನ್ನ ಒಂದು ಆತನಲ್ಲಿ ನಂಬಿಕೆಯನ್ನು ಇಟ್ಟು ನಿಜವಾಗಿ ಕೂಡ ನಾವು ಕ್ರಿಸ್ತನ ಅದನ್ನ ಆ ಭೂಸ್ಥಳನು ಅಂದ್ರೆ ಪೌರಸ್ಥಳನಾಗಿರುವಂತಹ ಪೌಲನು ಆಕೆಗೆ ದೇಶ ಸ್ನಾನವನ್ನ ಮಾಡಿಸಿ ಕ್ರಿಸ್ತನ ಮುಂದೆ ಸೇರಿಸಿದ್ದಾರೆ. ವಿಶೇಷವಾಗಿ ನೋಡುವಾಗ ಎಲ್ಲರೂ ಕೂಡ ದೇವರ ವಾಕ್ಯವನ್ನ ಕೇಳ್ತಾರೆ, ದೇವರ ವಾಕ್ಯದ ಪ್ರಕಾರವಾಗಿ ನಡಿಬೇಕೆಂಬುದಾಗಿ ಆಲೋಚನೆಯನ್ನು ಕೂಡ ಮಾಡ್ತಾರೆ. ಒಳ್ಳೆ ಕೆಲಸಗಳನ್ನ ಮಾಡಬೇಕು, ನಾವು ಹೀಗೆ ಇರಬೇಕೆಂಬುದಾಗಿ ಪ್ರತಿಯೊಬ್ಬರು ಕೂಡ ಅನ್ಕೊಳ್ತಾರೆ. ಎಲ್ಲರೂ ಕೂಡ ದೇವರನ್ನ ಆರಾಧನೆ ಮಾಡಲಿಕ್ಕೆ ಬರ್ತಾರೆ. ಹಾಗೆ ನಿಜವಾದ ಆರಾಧನೆ ಯಾವಾಗ ನಾವು ಮನಸ್ಸಿಟ್ಟು ನಮ್ಮ ಹೃದಯಗಳನ್ನ ತೆರೆದು ದೇವರ ವಾಕ್ಯವನ್ನ ಕೇಳ್ತೇವೋ ಆಗ
ಹಾಗೆ ಕೂಡ ನಾವು ದೇವರ ಮಕ್ಕಳಾಗಿ ತೋರ್ಪಡಿಸಿಕೊಳ್ತಾರೆ. ಯಾಕಂದ್ರೆ ದೇವರು ಲುಬ್ಧನ ಮನಸ್ಸನ್ನ ಅವನು ಹಿಡಿದನು. ಪೌಲನ ವಾಕ್ಯವನ್ನ ಕೇಳುವ ಹಾಗೆ ಅದನ್ನು ಕಾರ್ಯ ಮಾಡಿದ್ದಾನೆ. ಆದುದರಿಂದ ಆಕೆ ಅಂದಿನಿಂದ ದೇವಚನರಿಗೆ ಪ್ರಾರ್ಥನೆಯನ್ನ ಮಾಡಲಿಕ್ಕೆ, ದೇವರನ್ನ ಆರಾಧನೆ ಮಾಡಲಿಕ್ಕೆ ತನ್ನ ಮನೆಯಲ್ಲಿ ಸ್ಥಳವನ್ನ ಏರ್ಪಡಿಸಿದಳು. ದೇವಜನರಿಗೆ ಸಹಾಯವನ್ನ ಮಾಡಿದಳು, ಅತಿಥಿ ಸತ್ಕಾರವನ್ನ ಮಾಡಿದಳು, ದೇವಜನರಿಗೆ ಗೌರವವನ್ನ ಕೊಡುವಂಥವಳು. ಪ್ರೀತಿಯುಳ್ಳ ದೇವಜನ, ನಾವು ದೇವರ ಕುಟುಂಬವಾಗಿ ಮಾರ್ಪಟ್ಟಿದ್ದೇವೆ, ದೇವರ ಸಭೆಯಾಗಿ ನಾವು ಮಾರ್ಪಟ್ಟಿದ್ದೇವೆ, ದೇವರ ಮಂದಿಯಾಗಿ ನಾವು ಮಾರ್ಪಟ್ಟಿದ್ದೇವೆ. ಇನ್ನು ನಾವು ಮಾತ್ರ ಸಭೆಯಲ್ಲ, ಇತರರು ಕೂಡ ದೇವರ ಮಕ್ಕಳಾಗಿದ್ದಾರೆ. ಸ್ವಾಮಿ ಹೇಳ್ತಾರೆ, ಈಗ ತಾನೇ ಯೋಹಾನನ ಸುವಾರ್ತೆಯಲ್ಲಿ ಓದಿದ್ದೀವಿ, ಇಲ್ಲಿರುವಂತಹ ಕುರಿಗಳು ಮಾತ್ರ ನನಗೆ ಕುರಿಗಳಲ್ಲ, ಇನ್ನು ನನ್ನ ಹಟ್ಟಿಗೆ ತರಬೇಕಾಗಿರುವಂತಹ ಕುರಿಗಳು ನನಗೆ ಇದೆ ಎಂಬುದು. ಹಾಗಾಗಿ ದೇವರು ಶಿಷ್ಯರಿಗೆ ಕೊಟ್ಟಂತಹ ಒಂದು ದೊಡ್ಡ ಜವಾಬ್ದಾರಿ, ನೀವು ಲೋಕದೊಳಗೆ ಹೋಗಿ ತಂದೆ ಮಗನ ಪಂಚಾತ್ಮರಿಗೆ ಯಶಸ್ಕಾರವನ್ನ ನಾನು ಯುಗದ ಸಮಾಪ್ತಿಯೊಳಗೆ ನಾನು ಹಾಗಾದ್ರೆ ಶಿಷ್ಯರಿಗೆ ಮಾತ್ರವಲ್ಲ, ಇಂದು ಅನೇಕ ಕುರಿಗಳನ್ನ ನಮ್ಮ ಸಭೆಗೆ ತರುವಂತಹ ಜವಾಬ್ದಾರಿ ನಮ್ಮ ಸಭೆಯಲ್ಲಿ ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಇದೆ. ಇತರರು ಬರುವಾಗ ಅವರನ್ನ ಪ್ರೀತಿಯಿಂದ ನಮ್ಮ ಸಭೆಗೆ ಸ್ವೀಕರಿಸಿ. ಅನೇಕ ಜನರು ಬಂದು ಹೋಗ್ತಾ ಇದ್ದಾರೆ ಸಭೆಗೆ, ದೇವರನ್ನ ಆರಾಧಿಸಬೇಕೆಂಬುದಾಗಿ ಬರ್ತಾರೆ. ಇಲ್ಲ ನಿಮ್ಮ ಸಭೆಯಲ್ಲಿ ಯಾವಾಗಲೂ ಕೂಡ ಇರಬೇಕೆಂಬುದಾಗಿ ಬರ್ತಾರೆ. ನಾವು ನೋಡ್ತೇವೆ ಪ್ರತಿ ವಾರ ಹೊಸ ವ್ಯಕ್ತಿಗಳನ್ನ ನೋಡುವಾಗ ಪ್ರೀತಿಯಿಂದ ಮಾತನಾಡಿಸಿ, ನೀವು ಎಲ್ಲಿಂದ ಬರ್ತಾ ಇದ್ದೀರಾ, ಏನು ಎಂತ ಇಲ್ಲ, ಅವರನ್ನು ನಾವು ಪ್ರೀತಿಯಿಂದ ಸ್ವೀಕರಿಸುವಾಗ ಅವರು ಕೂಡ ಕ್ರಿಸ್ತನ ಮಂದಿಯಲ್ಲಿ ಸೇರಿಸಲ್ಪಡ್ತಾರೆ. ಇವರು ನಮಗೆ ಕೊಟ್ಟಿರುವಂತಹ ಜವಾಬ್ದಾರಿ. ಆದ್ದರಿಂದ ಕ್ರಿಸ್ತನ ಮಂದಿಯಾಗುವುದು ಮತ್ತು ನಮ್ಮ ಕ್ರಿಯೆಗಳಿಂದಲ್ಲ, ಬದಲಾಗಿ ಆತನ ಕೃಪೆಯಿಂದ, ಆತನಲ್ಲಿ ನಾವು ನಂಬಿಕೆ ಇಟ್ಟಿದ್ದರಿಂದ ನಾವು ಆತನ ಮಧ್ಯೆ ಆಗ್ತೇವೆ ಹೊರತು ನಮ್ಮ ಪುಣ್ಯ ಕ್ರಿಯೆಗಳಿಂದಲ್ಲ. ಆತನ ಕೃಪೆಯಿಂದಲೇ ನಾವು ಇಂದು ಜೀವನ ಮಾಡ್ತಾ ಇದ್ದೇವೆ, ಆತನ ಕೃಪೆಯಿಂದಲೇ ನಾವು ಪ್ರತಿನಿತ್ಯವನ್ನ ನಾವು ನೋಡ್ತಾ ಇದ್ದೇವೆ. ಆತನು ನಮ್ಮ ಮೇಲೆ ಕರುಣೆ ಇಟ್ಟಿದ್ದರಿಂದ ಇಂದು ನಾವು ಸಭೆಯಾಗಿ ಇಂದು ದೇವರನ್ನ ಆರಾಧನೆಯನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಕ್ರಿಸ್ತನ ಮಂದಿಯಾಗಿ, ಆತನ ಸಭೆಯಾಗಿ ನಾವು ಇನ್ನಷ್ಟು ನಮ್ಮ ಹೃದಯಗಳನ್ನ ತೆರೆದು ಆತನ ವಾಕ್ಯಗಳನ್ನ ಕೇಳಿ ನಾವು ಕೂಡ ಸ್ವಾರ್ಥಿಯನ್ನ ಸಾರುವಲ್ಲಿ ನಂಬಿಗಸ್ತರಾಗೋಣ, ನಂಬಿಗಸ್ತಿಕೆಯಲ್ಲಿ ನಾವು ಜೀವಿಸೋಣ. ಹಾಗಾಗಿ ದೇವರು ನಮ್ಮೊಟ್ಟಿಗೆ ಯಾವಾಗಲೂ ಕೂಡ ಇರ್ತಾರೆ, ನಮಗೆ ಎಚ್ಚರಿಕೆಯನ್ನ ನೀಡ್ತಾರೆ. ಆ ಎಚ್ಚರಿಕೆಯ ಮಾತುಗಳನ್ನ ಕೇಳ್ತಾ ಈ ಲೋಕದಲ್ಲಿ ನಾವು ಜೀವಿಸೋಣ. ಹಾಗಾಗಿ ಇಂದಿನಿಂದ ಮಾಡಬೇಕಾಗಿರುವಂತಹ ಕೆಲಸಗಳನ್ನ ನಂಬಿಕಸ್ಥರಾಗಿ ಮಾಡೋಣ. ಸುವಾರ್ತೆಯಲ್ಲಿ ನಾವು ಯಾವಾಗಲೂ ಕೂಡ ನಿರತರಾಗಿರೋಣ. ದೇವರ ವಾಕ್ಯಗಳನ್ನ ಧ್ಯಾನ ಮಾಡೋಣ, ನಾವು ದೇವರಿಗೆ ಸಮಯವನ್ನು ಕೊಡೋಣ. ಆಗ ಮಾತ್ರ ದೇವರು ನಮ್ಮೊಟ್ಟಿಗೆ ಇದ್ದು ನಮ್ಮಲ್ಲಿ ಕಾರ್ಯ ಮಾಡ್ತಾನೆ. ನಮಗೆ ಬೇಕಾಗಿರುವುದನ್ನ ತಕ್ಕ ಕಾಲದಲ್ಲಿ ಅನುಭವಿಸಿಕೊಡ್ತಾನೆ, ನಮಗೆ ಸಂರಕ್ಷಣೆಯನ್ನು ನೀಡ್ತಾನೆ, ನಮ್ಮ ಕುಟುಂಬಗಳನ್ನ ಸರಿಯಾದ ರೀತಿಯಲ್ಲಿ ನಡೆಸಲಿಕ್ಕೆ ನಮಗೆ ಸಹಾಯವಾಗ್ತದೆ. ಹಾಗೆ ಕ್ರಿಸ್ತನಿಲ್ಲದ ಕುರಿಗಳೇನಾಗ್ತದಂತೆ ತಪ್ಪಿಸಿಕೊಂಡ ಕುರಿಗಳ ಹಾಗೆ ನಾವು ತಪ್ಪಿಸಿಕೊಂಡ ಕುರಿಗಳ ಹಾಗೆ ಅಲ್ಲ, ನಮ್ಮ ಮುಂದೆ ಕ್ರಿಸ್ತನಿದ್ದಾರೆ, ಆ ಕ್ರಿಸ್ತನ ಹಿಂದೆ ನಾವು ನಡೆಯುವಂತಹ ಕುರಿಗಳಾಗಿ ನಾವು ಮಾಡ್ತೀವಿ. ಈ ವಾಕ್ಯಗಳ ಮುಖಾಂತರವಾಗಿ ನಮ್ಮನ್ನು ಆಶ್ರಯಿಸಿ ಕಾಪಾಡಿ. ಪ್ರಾರ್ಥನೆ. ಪರಮ ಪ್ರೀತಿಯಿಂದ ನನ್ನ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ದೇವ, ನಿನ್ನ ಆರಾಧನೆಯಲ್ಲಿ ನಿನ್ನ ವಾಕ್ಯವನ್ನ ಕೇಳಿಸಿಕೊಂಡಂತಹ ನಾವು ಆ ವಾಕ್ಯಗಳ ಮೂಲಕ ಜೀವಿಸುವ ಹಾಗೆ ನಿನ್ನ ಸಹಾಯವನ್ನು ಅನುಭವಿಸಿಕೊಂಡಿದ್ದೇವೆ. ಕರ್ತನೇ, ನೀನು ನಮ್ಮ ಕುರುಬರು, ನಾವು ನಿನ್ನ ಕುರಿಗಳು, ನಿನ್ನ ಮತಿಯಾಗಿದ್ದೇವೆ. ಈ ಸತ್ಯವಿದೆ. ಯಾವಾಗ ನಾವು ನಿನ್ನ ಸ್ವರಗಳನ್ನು ಕೇಳಿಸಿಕೊಂಡು ನಿನ್ನನ್ನು ಹಿಂಬಾಲಿಸುತ್ತೇವೆ,
ನಾವಿನ ವಾಕ್ಯಗಳನ್ನು ಕೈಗೊಂಡು ನಾವು ನಡೆಯುತ್ತೇವೆ, ಆಗ ನಾವು ನಿನ್ನ ಮಕ್ಕಳಾಗುತ್ತೇವೆ. ನಿನ್ನ ಮಗನ ಮೂಲಕ ನಮಗೆ ಆ ಒಂದು ಅಧಿಕಾರವನ್ನು ನೀಡುತ್ತಿದ್ದ ಅಧಿಕಾರ ಸ್ತೋತ್ರ ದೇವ. ಕರ್ತನೆ, ಸಭೆಯಾಗಿ ಕುಟುಂಬವಾಗಿಯೂ ನಮ್ಮನ್ನು ಮುನ್ನಡೆಸುತ್ತೇವೆ. ನಮ್ಮ ಕುಟುಂಬಗಳಲ್ಲಿ ನೀನು ನೆಲೆಸಿದ್ದು ನಮ್ಮನ್ನು ಬಲಪಡಿಸಲಿಲ್ಲ. ಒಡೆಯನ ರಕ್ಷಕನಾಗುವಂತಹ ಯೇಸು ನಿನ್ನ ಪರಿಶುದ್ಧ ನಾಮದಲ್ಲಿ ನಾವು ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೆನ್. ದೇವರ ವಾಕ್ಯವನ್ನು ಕೇಳಿದಂತಹ ನಾವು ಎದ್ದು ನಿಂತು ಅಪೊಸ್ತಲರ ವಿಶ್ವಾಸವನ್ನು 31ನೇ ಪುಟದಲ್ಲಿರುವಂತಹ ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ಒಟ್ಟಾಗಿ ಆಯ್ಕೆ ಮಾಡೋಣ. ಪರಲೋಕ ಭೂಲೋಕಗಳ ಸರ್ವಶಕ್ತನಾಗಿರುವ ತಂದೆಯ ದೇವರನ್ನು ನಂಬುತ್ತೇವೆ. ಆ ಏಕಕುಮಾರನಾಗಿರುವ ನಮ್ಮ ಗುರುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇವೆ. ಈ ಪರಿಶುದ್ಧಾತ್ಮದ ತಂದೆಯ ಮೇಲೆ ಕುರಿತಲ್ಪಟ್ಟು ಆತನು ಹುಟ್ಟಿ ಬದುಕಿದಾಗ ಸತ್ತುಗಳಾಗಬಾರದು, ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತುಗಳನ್ನು ಕಳೆದು ಪರಲೋಕಕ್ಕೆ ಏರಿದನು. ಸರ್ವಶಕ್ತನಾಗಿರುವ ತಂದೆಯ ದೇವರಾದ ಆಶೀರ್ವಾದ ಕುಳಿತುಕೊಂಡಿದ್ದಾನೆ. ಈಗ ಅವನ ಮಕ್ಕಳು ಬದುಕಿಕೊಂಡು ಸತ್ತವರಿಗೂ ವ್ಯಾಪಿಸುತ್ತೇನೆ ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನ ನಂಬಿದ್ದೇನೆ. ನಮಗೆ ಪರಿಶುದ್ಧ ಆತ್ಮರ ಅರಿವಿಗೂ ಪಾಪಗಳ ದೇವರ ನಿತ್ಯ ಜೀವನವನ್ನು ನಾನು ನಂಬುತ್ತೇನೆ. ಆಮೆನ್. ಸಭೆಯನ್ನು ಕುಳಿತುಕೊಳ್ಳುತ್ತೇವೆ. ಹೀಗಾಗಿ ಕ್ಷಮಿಸಿ. ಈಗ ದೀಕ್ಷಾಸ್ನಾನ ಇರುವುದರಿಂದ ನಾವೆಲ್ಲರೂ ಎದ್ದು ನಿಂತು 268ನೇ ಸಂಗೀತವನ್ನು ಹಾಡುವಾಗ ನನ್ನ ತಾಯಿಗಳು ತಮ್ಮ ಮಗುವನ್ನ ಮುಂದೆ ಕರ್ತವ್ಯ 268ನೇ ಸಂಗೀತವನ್ನು ನಾವೆಲ್ಲರೂ ಎದ್ದು ನಿಂತು ಹಾಡೋಣ. ಈಗ ಸಭೆಯ ಪ್ರಕಟಣೆಗಳನ್ನು ಕೇಳಿಸಿಕೊಳ್ಳೋಣ. ಸಭೆಗೆ ತಿಳಿಸಬೇಕಾದ ಪ್ರಕಟಣೆಗಳು. ಈ ಸಕಲ ಪವಿತ್ರ ದಿನದ ದೇವರಾತ್ರಿಗೆ ಸೇರಿರುವ ನಮ್ಮ ಸಭೆಯ ಎಲ್ಲ ಸದಸ್ಯರಿಗೂ, ವಿಶೇಷವಾಗಿ ತಿರುವಳಿದ ಆಗಮಿಸಿದ ಸದಸ್ಯರಿಗೂ ಹಾಗೂ ಆನ್ಲೈನ್ನಲ್ಲಿ ವೀಕ್ಷಿಸುತ್ತಿರುವ ಸದಸ್ಯರಿಗೂ ಶ್ರೀ ಯೇಸು ಸ್ವಾಮಿ ಹೆಸರಿನಿಂದ ಸ್ವಾಗತಿಸಿ ವಂದಿಸಲಾಗುತ್ತದೆ. ವಾಕ್ಯ ಸಂದೇಶದ ನಂತರ ಮಕ್ಕಳಿಗೆ ಸಂಭಾಷಣೆ ನಡೆಸಲಾಗುವುದು. ಮುಖ್ಯವಾಗಿ ಸೇರಿರುವಂತೆ ಕೇಳಿಕೊಳ್ಳುತ್ತೇವೆ. ಆರಾಧನೆ ತರುವಾಯ ಮ್ಯೂಜಿಯರು ಸೇರಿರುವಂತೆ ಕೇಳಿಕೊಳ್ಳುತ್ತೇವೆ. ಶುಕ್ರವಾರ ಸಂಜೆ 6 ಮಾತ್ರಕ್ಕೆ ಶಾಣಪುರ ದೇವಾಲಯದಲ್ಲಿ ಆರಾಧನೆ ನಡೆಸಲಾಗುವುದು. ಸಭೆಯನ್ನು ಸೇರಿರುವಂತೆ ಕೇಳಿಕೊಳ್ಳುವುದು. ಶನಿವಾರ ಸಂಜೆ 8 ಗಂಟೆಗೆ ಶಾಣಪುರ ದೇವಾಲಯದಲ್ಲಿ ಮಹಿಳಾ ನಡೆಸಲಾಗುವುದು. ಮಹಿಳೆಯರು ಸೇರಿರುವಂತೆ ಕೇಳಿಕೊಳ್ಳುತ್ತಾರೆ. ಈ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಆಚರಿಸುವವರು ಶ್ರೀಮತಿ ಜ್ಯೋತಿ ಸ್ವರ್ಣಲತಾ, ಶ್ರೀ ಹರ್ಷಕುಮಾರ್. ಅದೇ ರೀತಿ ವಾರದಲ್ಲಿ ತಮ್ಮ ವಾರ್ಷಿಕೋತ್ಸವವನ್ನು ಆಚರಿಸಿದವರು ಶ್ರೀಯುತ ಅನಿಲ್ರಾಜ್ ಮತ್ತು ಶ್ರೀಮತಿ ಉಮಾ. ಮೇಲ್ಕಂಡ ಇವರುಗಳಿಗೆ ಸಭಾಪಾಲಕರು ಹಾಗೂ ಸಭಾಪಾಲಕ ಸಮಿತಿಯ ಸದಸ್ಯರು ಶುಭಾಶಯಗಳನ್ನು ಕೋರುತ್ತಾರೆ. ಈ ದಿನದ ಪವಿತ್ರ ದೇವಾಲಯದಲ್ಲಿ ಭಾಗವಹಿಸಿ ದೇವರ ವಾಕ್ಯ ಸಂದೇಶವನ್ನು ನೀಡಿ ಆರಾಧನೆ ನಡೆಸಿಕೊಟ್ಟಂತ ತುಮಕೂರಿನ ಬೆತ್ತಲ್ ದೇವಾಲಯ ಬೆತ್ತಲೂರು ಸಭೆಯ ಸಭಾಪಾಲಕರಾದ ಗಣ ಶ್ವೇತಾಮಲರನ್ನು ಸಭಾಪಾಲಕರು, ಸಭಾಪಾಲಕ ಸಮಿತಿ ಸದಸ್ಯರು ಹಾಗೂ ಸಭೆಯವರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸಿ ವಂದಿಸಲಾಗುತ್ತದೆ. ಇಂಡಿಯನ್ ಕ್ಯಾಂಪಸ್ ಕ್ರೂಸೇಡ್ ಫಾರ್ ಕ್ರೈಸ್ಟ್ ಈ ಸಂಸ್ಥೆಯು ಬೈಬಲ್ ಕ್ರೂಸ್ ಎಂಬ 2025 ಸತ್ಯವೇದದ ಪರೀಕ್ಷೆಯನ್ನು ಸಭೆಯವರಿಗೆ ಏರ್ಪಡಿಸಿರುತ್ತಾರೆ. ಈ ಪರೀಕ್ಷೆಯು ಆಗಸ್ಟ್ 24 ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆಯವರೆಗೆ ನಡೆಯಲಿದೆ.
ನೇಮಕಗೊಂಡಿರುವ ಸತ್ಯವೇದ ಭಾಗವು ಯೆಶಾಯನ ಪ್ರವಚನ ಗ್ರಂಥ ಮತ್ತು ರೋಮಾಪುರದವರಿಗೆ ಬರೆದ ಪತ್ರಿಕೆ. ಈ ತಿಂಗಳ 30ರೊಳಗೆ ₹50 ರಿಜಿಸ್ಟ್ರೇಷನ್ ಶುಲ್ಕ ಕೊಟ್ಟು ನೋಂದಾಯಿಸಿಕೊಳ್ಳುವಂತೆ ಕೇಳಿಕೊಳ್ಳುತ್ತೇವೆ. ಈ ಪರೀಕ್ಷೆಗೆ ಮೊದಲನೇ ಬಹುಮಾನವಾಗಿ ₹2,000, ಎರಡನೇ ಬಹುಮಾನವಾಗಿ ₹1,500, ಮೂರನೇ ಬಹುಮಾನವಾಗಿ ₹1,000 ನೀಡಿದ್ದಾರೆ. ಹಾಗೂ ಸಭೆಯವರು ಆಸಕ್ತಿಯಿಂದ ಭಾಗವಹಿಸುವಂತೆ ಕೇಳಿಕೊಳ್ಳುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸೂಚನಾ ಫಲಕವನ್ನು ಕೇಳಿಕೊಳ್ಳುತ್ತೇವೆ. ನಮ್ಮ ಸಭೆಯ ಸದಸ್ಯರಾದ ಶ್ರೀಯುತ ಸುರೇಂದ್ರ ಪ್ರಕಾಶ್ ಕುಟುಂಬದವರು ಆರಾಧನೆ ತರವಾದಂತಹ ಸಂಸ್ಥೆಗಳಿದ್ದು ಬೆಳಗಿನ ಉಪಹಾರವನ್ನು ಏರ್ಪಡಿಸುತ್ತಾರೆ. ಅವರನ್ನು ಪ್ರೀತಿಯಿಂದ ವಂದಿಸಲಾಗಿದ್ದೇವೆ ಮತ್ತು ಅದನ್ನು ಸಭೆಯವರು ಸ್ವೀಕರಿಸುವಂತೆ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾರೆ. ನಮ್ಮ ಸಭೆಯ ಸದಸ್ಯರಾದ ಲಾರೆನ್ಸ್ ಸುಜನ ಕುಮಾರಿ ಅವರು ರಚಿಸಿದ ಅವರ ಪತಿಯವರಾದ ಪಿ ವಿಜಯಕುಮಾರ್ ಅವರ ಹೆಸರಿನಲ್ಲಿ ದೇವರಿಗೆ ಚಿತ್ರದಾಯಕ ಕಾಣಿಕೆಯಾಗಿ ₹2,000 ನೀಡುತ್ತಾರೆ. ಅದನ್ನು ಸ್ವೀಕರಿಸಿ ಅವರನ್ನು ಸಹ ವಂದಿಸಲಾಗಿದ್ದೇವೆ. ಕಳೆದ ವಾರ ಸಭೆಗೆ ಬಂದಂತಹ ಕಾಣಿಕೆಗಳ ವಿವರ: ಸಾಮಾನ್ಯ ಕಾಣಿಕೆ ₹4,720, ಕಟ್ಟಡ ದೇಣಿಗೆ ₹4,000, ಶಿಕ್ಷಣದ ಕಾಣಿಕೆಗೆ ₹2,100, ಸಭಾವಂತಿಕೆಯಿಂದ ₹150, ವಿಶ್ವಾಂಸದ ಕಾಣಿಕೆ $1,000, ಜನ್ಮದಿನದ ಕಾಣಿಕೆ ₹1,900, ಪ್ರಕಟಣೆಯಿಂದ ₹2,500, ಸಪ್ತಶಾಲೆಯಿಂದ ₹1,290, ಶುಕ್ರವಾರ ಆರರಿಂದ ₹291, ಒಟ್ಟು ₹17,990. ಮುಂದಿನ ಭಾನುವಾರ ಬೆಳಗ್ಗೆ 8 ಗಂಟೆಗೆ ಈ ಆರಾಧನೆ ನಡೆಸಲಾಗುವುದು. ಸರ್ಕ್ಯುಲೇಷನ್ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಸೂಚನೆಯಿಂದ ಕೇಳಿಕೊಳ್ಳುತ್ತೇವೆ. ತಂದಿರುವಂತಹ ಕಾಣಿಕೆಯನ್ನು ಇಲ್ಲಿ ಸಮರ್ಪಣೆ ಮಾಡುವ ಹಾಗೆ 39ನೆಯ ಸಂಕೀರ್ತನೆಯನ್ನ ಹಾಡೋಣ. 39ನೆಯ ಸಂಕೀರ್ತನೆ: ಇವನೇ ಒಳ್ಳೆ ಗುರುವನೆಯ ಏಸು ಸುಗರ ಬಳಿವನ್ನು ಬರಲಿ ಕೇಳೋಣ. Yeah.
ಜೆ ಜಾನ್ ಸುರೇಶ್, ಸ್ತುತಿ ಎನ್, ಸಿಲೋಸಿ ಮೀನಾಕ್ಷಿ, ಮನೋಜ್ ಕುಮಾರ್, ಆರ್ನವ್ ಜಾಯ್ಲಿ, ರೇಚಲ್. ಇತರ ಕಾಣಿಕೆಯಾಗಿ ಕೊಟ್ಟಿರುವವರು ಕುಮಾರಿ ರಜಿತಾ ಕುಮಾರಿ, ಜಾಯ್ಲಿನ್ ಭಾಸ್ಕರ್, ಶೀತಲ್ ದೇವರಾಜ್, ಕಮಲಮ್ಮ, ಪದ್ಮಾ ಸುಲೋಚನಾ ಮತ್ತು ದಶಮಾಂಶ ಭಾಗವನ್ನ ಕೊಟ್ಟಿರುವವರು ನಾಗರತ್ನಮ್ಮ. ಈ ನಮ್ಮ ಎಲ್ಲ ಕಾಣಿಕೆಯನ್ನ ನಾವು ದೇವರಿಗೆ ಸಮರ್ಪಣೆಯನ್ನ ಮಾಡುತ್ತಾ ಪ್ರಾರ್ಥನೆಯನ್ನ ಮಾಡೋಣ. ನಾ ಹಾಡುವೆ ನಾ ಹಾಡುವೆ ಎಂಬ ಸಂಗೀತದ ಮೊದಲ ಚರಣವನ್ನು ಹಾಡೋಣ. ಮಾಡಿದಂತಹ ಎಲ್ಲ ಸಹಾಯಕ್ಕಾಗಿಯೂ ಮಹೋಪಕಾರಕ್ಕಾಗಿಯೂ ನಿಮಗೆ ಸ್ತುತಿಯನ್ನು ಸಲ್ಲಿಸುತ್ತಾ ಕೃತಜ್ಞತಾ ಕಾಣಿಕೆಯಾಗಿ ನಿಮಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಪ್ರೀತಿಯುಳ್ಳ ದೇವರು, ನಿಮ್ಮ ಕಾಣಿಕೆಯನ್ನು ಪ್ರೀತಿಯಿಂದ ಸ್ವೀಕರಿಸಿ ಆಶೀರ್ವದಿಸಿ ನಿನ್ನ ಮಹಿಮೆಯನ್ನು ಹೊಂದಬೇಕಾಗಿ ನಾವು ಪ್ರಾರ್ಥಿಸುತ್ತಿದ್ದಾರೆ. ಈ ಮೂಲಕ ಕರ್ತನೆ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಭೆಯಲ್ಲಿ ಮತ್ತಷ್ಟು ನಾವು ಆರೋಗ್ಯವಂತರಾಗಿಯೂ ಸಂತೋಷದಾಯಕವಾದ ಜೀವಿತವನ್ನು ಅನುಭವಿಸುವಂತೆಯೂ ಹಾಗೂ ನೀನು ನಮ್ಮ ಜೀವಿತದ ಕುರುಬನಾಗಿದ್ದುಕೊಂಡು ನಮ್ಮನ್ನು ನಡೆಸುವುದನ್ನು ಪ್ರಾರ್ಥಿಸುವಂತರಾಗಿದ್ದಾರೆ. ಕರ್ತನೆ, ನಮ್ಮೆಲ್ಲರಿಗೂ ಕೂಡ ಬೇಕಾದ ಆರೋಗ್ಯವನ್ನು, ಸುಕ್ಷೇಮವನ್ನು ಅನುಭವಿಸುತ್ತೇವೆ. ಅದೇ ರೀತಿಯಾಗಿ ಇನ್ನಷ್ಟು ನಮ್ಮ ಜೀವಿತಗಳಲ್ಲಿ ನಿನ್ನ ಪ್ರಸನ್ನತೆಯನ್ನ ನೀವು ಕೊಡುವಂತಹ ಸಹಾಯವನ್ನ ಮತ್ತು ಆಶೀರ್ವಾದವನ್ನ ಯಥೇಚ್ಛವಾಗಿ ಅನುಭವಿಸುವ ಹಾಗೆ ಕೃಪಾವರವನ್ನು ಅನುಭವಿಸಿಕೊಡುತ್ತೇವೆ. ವಿಶೇಷವಾಗಿ ತನ್ನ ಜನ್ಮದಿನವನ್ನ ಕಂಡಂತಹ ಪ್ರಿಯಾಳಿನ ಮಕ್ಕಳನ್ನು ನನ್ನ ಕೈಗಳಿಗೆ ಒಪ್ಪಿಸುತ್ತಾರೆ. ಪ್ರಿಯ ಮಕ್ಕಳಿಗೆ ನೀನು ಅನುಭವಿಸಿದಂತಹ ಮತ್ತೊಂದು ವರ್ಷಕ್ಕಾಗಿಯೂ ದಿವಸಕ್ಕಾಗಿಯೂ ಸ್ತೋತ್ರವನ್ನು ಸಲ್ಲಿಸುವಂತರಾಗಿದ್ದಾರೆ. ಕರ್ತನೆ, ಎಲ್ಲರೂ ಕೂಡ ನಿನ್ನ ಕೃಪೆ ಕರುಣೆ ನೀವಿಲ್ಲದೆ ನಮ್ಮ ಜೀವಿತ ಏನೇನೂ ಇಲ್ಲ ಕರ್ತನೆ. ಹಾಗಾಗಿ ಕೊಟ್ಟಂತಹ ಈ ಜೀವಿತವನ್ನ ಸಂತೋಷವಾಗಿ ಅನುಭವಿಸುತ್ತಾ ಹಾಗೂ ನಿನಗೆ ಮೆಚ್ಚುಗೆಯಾದ ಜೀವಿತವನ್ನ ಅನುಭವಿಸುವವರಾಗಿ ನಿಮ್ಮ ಮಕ್ಕಳಿಗೆ ಅನುಭವಿಸಿಕೊಡುತ್ತಾರೆ. ಬೇಕಾದ ಆರೋಗ್ಯವನ್ನ, ಸುಕ್ಷೇಮವನ್ನ, ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ, ವಿದ್ಯಾಭ್ಯಾಸವನ್ನ ಮಾಡುತ್ತಿರುವಂತಹ ಮಕ್ಕಳಿಗೆ ಬೇಕಾದ ಜ್ಞಾನ, ತಿಳುವಳಿಕೆ, ಬುದ್ಧಿಯನ್ನ, ಕೆಲಸವನ್ನ ಮಾಡುತ್ತಿರುವಂತಹ ಅವರಿಗೆ ಬೇಕಾದ ಬಲಶಕ್ತಿಯಿಂದ ತುಂಬಿಸು. ಕುಟುಂಬದ ಜೀವಿತವನ್ನು ಆಶೀರ್ವಾದ ಮಾಡು. ಪ್ರಿಯ ಎಲ್ಲರಿಗೂ ಕೂಡ ನಿನ್ನ ಆಲಯದಲ್ಲಿ ಹೇರಳವಾದ ಆಶೀರ್ವಾದವನ್ನು ಅನುಭವಿಸಿಕೊಳ್ಳಲು ನಾವು ಪ್ರಾರ್ಥಿಸುವುದಾಗಿದ್ದೇವೆ. ಕರ್ತನೆ, ಹೀಗೆ
ಬಹು ವರ್ಷಗಳನ್ನ ಅವರ ಜೀವಿತಕ್ಕೆ ಕೂಡಿಸಿ ದೀರ್ಘಾಯುಷ್ಯವನ್ನು ಅವರ ಬೆಳೆಸಿಕೊಡಬೇಕೆಂಬುದಾಗಿ ನಾವು ಪ್ರಾರ್ಥಿಸುವುದಾಗಿದೆ. ಕಾರಣಕ್ಕೆಲ್ಲ ಸಮರ್ಪಣೆ ಮಾಡಿದಂತಹ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವಾದ ಮಾಡಿದ್ದೇವೆ. ಅದೇ ರೀತಿಯಾಗಿ ಅನಾರೋಗ್ಯದಲ್ಲಿ ಇರುವಂತಹ ಪ್ರಿಯ ಸುಧೀರ್ ಅಯ್ಯನವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಅಯ್ಯನವರಿಗೆ ಬೇಕಾದ ಆರೋಗ್ಯವನ್ನು ನಾವು ಬೆಳೆಸಿಕೊಡುತ್ತೇವ. ನೀನು ಎಲ್ಲರ ಕರ್ತನಾಗಿದ್ದಿ, ಆರೋಗ್ಯದಾಯಕನಾಗಿದ್ದಿ ದೇವ. ನಿನ್ನ ಕಾಯಿಗಳ ಆಸ್ಪತ್ರೆಯಿಂದ ಅವರನ್ನು ಮುಟ್ಟಿ ಸ್ವಸ್ಥಪಡಿಸಿದ್ದಾರೆ. ಆದಷ್ಟು ಬೇಗನೆ ಅವರು ನಮ್ಮ ಮಧ್ಯದಲ್ಲಿ ಬಂದು ಕರ್ತನೆ ನಿಮ್ಮನ್ನು ಕೀರ್ತಿಸಿಕೊಂಡಾಗ ಹಾಗೆ ಮತ್ತು ತಮ್ಮ ಸೇವೆಯನ್ನು ಪ್ರಾರಂಭಿಸುವ ಹಾಗೆ ಕರ್ತನೆಯನ್ನು ಆಶೀರ್ವಾದ ಮಾಡಿ ಅವರನ್ನ ಶಾರೀರಿಕವಾಗಿ, ಮಾನಸಿಕವಾಗಿಯೂ ಆರ್ಥಿಕವಾದ ನೆಲೆಗಳೊಂದಿಗೆ ಬಲಗೊಳಿಸುತ್ತೇವೆ. ಅದೇ ರೀತಿಯಾಗಿ ಇಂದು ಸಭೆಯವರಿಗಾಗಿ ಆಹಾರವನ್ನು ಅನುಗ್ರಹಿಸಿಕೊಟ್ಟಂತಹ ಪ್ರಿಯ ಸುರೇಂದ್ರ ಪ್ರಕಾಶ್ ಕುಟುಂಬದವರಿಗಾಗಿ ನಾವು ಪ್ರಾರ್ಥಿಸುವುದಾಗಿದ್ದಾರೆ. ಕರ್ತನೆ, ನೀನು ಅವರ ಜೀವಿತದಲ್ಲಿ ಮಾಡಿದಂತಹ ಎಲ್ಲ ಮಹೋಪಕಾರಕ್ಕಾಗಿ ಸ್ತೋತ್ರ. ಹೀಗೆ ಯಾವಾಗಲೂ ಕೂಡ ಕರ್ತನೆ ಕೊಡುವವರಾಗಿಯೂ ಇದರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವ ಕುಟುಂಬವಾಗಿ ಅವರನ್ನ ಬಲಪಡಿಸುತ್ತೇವ. ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಪ್ರೀತಿ, ಅನುಮತಿಯನ್ನು ಅನುಗ್ರಹಿಸಿಕೊಡುತ್ತೇವ. ವಿಶೇಷವಾಗಿ ಕರ್ತನೆ ತಲೆಬಾಗಿರುವಂತಹ ನಿನ್ನ ಎಲ್ಲ ಸಭೆಯವರಿಗಾಗಿ ನಾವು ಪ್ರಾರ್ಥಿಸ್ತಾರೆ. ಕರ್ತನೆ ಎಲ್ಲರೂ ಕೂಡ ನಿನ್ನ ಆಲಯದಲ್ಲಿ ಕೂಡಿ ಬಂದು ನಿಮ್ಮನ್ನು ಸ್ತುತಿಸಿ ಕೊಂಡಾಡಿ ತಮ್ಮ ಪ್ರಾರ್ಥನಾ ವಿಜ್ಞಾಪನೆಗಳನ್ನ, ಮನವಿಗಳನ್ನ ನಮ್ಮನ್ನೇ ಹೇಳಿಕೊಂಡು ನಿನ್ನಿಂದ ಸದುತ್ತರವನ್ನ ಎದುರು ನೋಡುವಾಗ ಕೃಪಾ ಕಟಾಕ್ಷನಾಗಿರುವಂತಹ ನೀನು ಪ್ರತಿಯೊಬ್ಬರ ಪ್ರಾರ್ಥನೆಗಳನ್ನ ಕೇಳಿ ಸದುತ್ತರವನ್ನ ಅನುಗ್ರಹಿಸಿಕೊಡುತ್ತಂತೆ. ಅದೇ ರೀತಿಯಾಗಿ ಪ್ರತಿಯೊಬ್ಬರನ್ನು ಕೂಡ ಆರೋಗ್ಯ ಭಾಗ್ಯದಿಂದ ತುಂಬಿಸಿ ಕರ್ತನೆ ನಿನ್ನ ಮಹಿಮೆಯನ್ನು ಸೇರಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಕರ್ತನೆ, ನಮ್ಮೆಲ್ಲರ ಪ್ರಾರ್ಥನಾ ವಿಜ್ಞಾಪನೆಗಳನ್ನ ನಿಮಗೆ ಒಪ್ಪಿಸುತ್ತೇವೆ. ನಮ್ಮ ಕಾಣಿಕೆಗಳನ್ನ ಪ್ರೀತಿಯಿಂದ ಸ್ವೀಕರಿಸಿ ಇದು ನಿನ್ನ ಆಲಯದ ಅಭಿವೃದ್ಧಿಗಾಗಿಯೂ ನಿನ್ನ ರಾಜ್ಯದ ಮಹಿಮೆಗಾಗಿಯೂ ಸದ್ವಿನಿಯೋಗವಾಗುವಂತೆ ಕೃಪೆದಯವನ್ನ ಅನುಗ್ರಹಿಸಿಕೊಡುತ್ತೇವೆ. ತಂದೆ, ಮಗ, ಪವಿತ್ರಾತ್ಮನೆಂಬ ದೇವರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಕೊನೆಯದಾಗಿ ನಾವು ಹಾಡುವಂತಹ ಸಂಗೀತ 336ನೇ ಸಂಗೀತವನ್ನು ಹಾಡೋಣ. ಕುರುಬನಂತೆ ಮುಂದೆ ಹೋಗು ನಮ್ಮ ದಿವ್ಯ ಕರ್ತನೆ. ನಿಂತು Amen.
ನಾವು ನಂಬಿಕೆಯಿಂದ ದೇವರ ಆಶೀರ್ವಾದವನ್ನ ಹೊಂದಿಕೊಳ್ಳೋಣ. ನಮ್ಮ ತಂದೆಯ